ಈ ಕ್ರೋಧಿ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಜುಲೈ 17ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಶಯನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಂತ ಪುರಾಣಗಳು ಕರೀತಾ ಇವೆ. ಇಂತಹ ಶಯನಿ ಏಕಾದಶಿ ನಾಡಿದ್ದು 17ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಈ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣ ಇವುಗಳೆಲ್ಲ ಬಹಳ ವಿಸ್ತಾರವಾಗಿ ತಿಳಿಸಿಕೊಂಡು ಹೋಗ್ತವೆ. ಅದರಲ್ಲಿ ಪದ್ಮಪುರಾಣ ತಿಳಿಸುವಂತೆ ಈ ಏಕಾದಶಿ ಅನ್ನುವಂಥದ್ದು ಪಾಪಿನಾಂ ಪಾಪನಾಶಾಯ ಸೃಷ್ಟಾಧಾರ್ತ್ರ ಮಹೋತ್ತಮ ಅತಃಪರಾನ ರಾಜೇಂದ್ರ ವರ್ತತೆ ಮೋಕ್ಷದಾಯಿನಿ ಅಂತ ಹೇಳ್ತಾರೆ. ಇದು ಯಾರು ಪಾಪವನ್ನು ಮಾಡಿದವರಿದ್ದಾರೆ ಅಂಥವರ ಪಾಪದ ನಾಶಕ್ಕಾಗಿಯೇ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿರುವಂಥದ್ದು. ಇದು ಸಾಮಾನ್ಯವಾಗಿ ಉತ್ತಮವಾಗಿರುವಂಥದ್ದಲ್ಲ, ಮಹೋತ್ತಮ ಅತ್ಯಂತ ಉತ್ತಮವಾಗಿರುವಂಥದ್ದು ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಪಾಪವನ್ನು ಕಳೆಯಲಿಕ್ಕೆ, ನಮಗೆ ಪುಣ್ಯವನ್ನು ತಂದುಕೊಡ್ಲಿಕ್ಕೆ ಈ ಏಕಾದಶಿ ಬಹಳ ಮುಖ್ಯವಾಗಿರುವಂಥದ್ದು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಏತಸ್ಮಾತ್ ಕಾರಣಾತ್ ರಾಜನ್ ಶ್ರೂಯತಾಂ ಗತಿರುತ್ತಮ ಭವೇನ್ ನರಾಣಾಂ ಶ್ರೋತೃಣಾಂ ಕಥಾಯಾ ಶ್ರವಣಾದಪಿ. ಹೀಗೆ ಈ ಏಕಾದಶಿಗೆ ಇಷ್ಟು ಮಹತ್ವ ಇರುವುದರಿಂದಾಗಿ ಈ ಏಕಾದಶಿಯ ಮಹಾತ್ಮೆಯನ್ನು ತಿಳಿಯುವುದರಿಂದಲೇ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ಕೃಷ್ಣ ಧರ್ಮರಾಜನಿಗೆ ಈ ಮಾತನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟಲ್ಲದೆ ತೇ ಸದಾ ವೈಷ್ಣವರಾಜನ್ ಮಮ ಭಕ್ತಿ ಪರಾಯಣಾ ಆಷಾಢೇ ವಾಮನಶ್ಚೈವ ಪೂಜ್ಯತೆ ಪರಮೇಶ್ವರ. ನಿಜವಾಗಲೂ ಕೂಡ ವಿಷ್ಣುವಿನ ಭಕ್ತರು ಯಾರು, ವೈಷ್ಣವರು ಯಾರು ಅಂತ ಹೇಳಿದರೆ, ಯಾರು ಈ ಆಷಾಢ ಶುಕ್ಲ ಪಕ್ಷದ ಏಕಾದಶಿಯಂದು ಉಪವಾಸವನ್ನು ಮಾಡಿ, ಅಂದರೆ ಏಕಾದಶಿ ವ್ರತವನ್ನು ಮಾಡಿ ವಾಮನರೂಪಿ ಭಗವಂತನ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೋ ಅವರೇ ನಿಜವಾಗಲೂ ವಿಷ್ಣುವಿನ ಭಕ್ತರು ಅಂತ ವಿಷ್ಣು ಪರಿಗಣನೆ ಮಾಡ್ತಾನೆ, ತನ್ನ ಭಕ್ತರಿವರು ಅಂತ. ಹೀಗೆ ಈ ಏಕಾದಶಿ ಪಾಪವನ್ನು ಕಳೆಯಲಿಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಅಂತ ಕೃಷ್ಣ ತಿಳಿಸ್ತಾನೆ. ಇಲ್ಲಿ ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದರೆ, ಎಲ್ಲ ಏಕಾದಶಿಗಳು ಇರುವುದೇ ನಮ್ಮ ಪಾಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರ, ನಮಗೆ ಭಗವಂತನ ಅನುಗ್ರಹವನ್ನು ತಂದುಕೊಡ್ಲಿಕ್ಕೋಸ್ಕರವೇ ಇರುವಂಥದ್ದು. ಹಾಗಿರಬೇಕಾದ್ರೆ ಈ ಆಷಾಢ ಶುಕ್ಲ ಏಕಾದಶಿಗೆ ಏನು ಇಷ್ಟೊಂದು ಮಹತ್ವ ಅಂತ ಹೇಳಿದರೆ, ಇದು ಮಾತ್ರ ಅಲ್ಲ, ಎಲ್ಲ ಏಕಾದಶಿಗಳು ಹಾಗೆ ಆದರೂ ಕೂಡ ಈ ಏಕಾದಶಿ ಹೆಚ್ಚಾಗಿ ಉಳಿದ ಏಕಾದಶಿಗಳಿಗಿಂತ ಹೆಚ್ಚು ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತದೆ ಅನ್ನುವುದನ್ನು ತಿಳಿಸ್ಕೊಂಡು ಹೋಗ್ತಾ ಇದೆ. ಅದರಿಂದಾಗಿಯೇ ಇಲ್ಲಿ ತಿಳಿಸ್ತಾರೆ, ಸರ್ವಪಾಪ ಹರಂಚೈವ ಭುಕ್ತಿ ಮುಕ್ತಿ ಪ್ರದಾಯಕಂ ಸಚಲೋಕೆ ಮಮ ಸದಾ ಶ್ವಪಚೋಪಿ ಪ್ರಿಯಂಕರ. ಆ ಕಾರಣದಿಂದಲೇ ಏಕಾದಶಿ ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತದೆ, ನಮಗೆ ಭುಕ್ತಿ ಮುಕ್ತಿ ಪ್ರದಾಯಕಂ, ಇಲ್ಲಿ ಏನು ಸುಖ ಭೋಗಗಳ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಕೊಡುತ್ತದೆ. ಸತ್ತ ಬಳಿಕ ನಾವು ಸದ್ಗತಿಯನ್ನು ಹೊಂದಲಿಕ್ಕೆ, ಒಳ್ಳೆಯ ಲೋಕವನ್ನು ಸೇರಿಕೊಳ್ಳಲಿಕ್ಕೆ, ಭಗವಂತನ ಲೋಕವನ್ನು ಸೇರಲಿಕ್ಕೆ ಏನು ಬೇಕು ಅದೆಲ್ಲವನ್ನು ಈ ಏಕಾದಶಿ ತಂದುಕೊಡುತ್ತದೆ ಅಂತ ಈ ಪದ್ಮಪುರಾಣ ತಾನು ತಿಳಿಸ್ಕೊಂಡು ಹೋಗ್ತಾ ಇದೆ. ಅದರಿಂದಾಗಿಯೇ ಯಾರು ಈ ಏಕಾದಶಿ ವ್ರತವನ್ನು ಮಾಡ್ತಾರೆ ಅವನು ಬ್ರಾಹ್ಮಣ ಆಗಬೇಕು ಅಂತಿಲ್ಲ, ಪುರುಷನೇ ಆಗಬೇಕು ಅಂತಿಲ್ಲ, ಸ್ತ್ರೀಯರೇ ಆಗಿರಬಹುದು, ಅಥವಾ ಒಬ್ಬ ಹೊಲೆಯ ಶೂದ್ರನೇ ಆಗಿರಬಹುದು, ಹೊಲೆಯನೇ ಆಗಿರ್ಬೋದು, ಯಾರೇ ಆಗಿರಬಹುದು. ಈ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಿದರೆ, ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾವ ರೀತಿ ಅದೇ ರೀತಿ ಆಚರಣೆಯನ್ನು ಮಾಡಬೇಕಾದದ್ದು. ಹೊರತು ನಾವು ಏಕಾದಶಿ ಆಚರಣೆ ಮಾಡ್ತೇವೆ ಅಂತ ಸಾಯಂಕಾಲದ ತನಕ ಉಪವಾಸವನ್ನು ಮಾಡಿ ಸಾಯಂಕಾಲದ ಮೇಲೆ ನಾವು ಒಬ್ಬಟ್ಟು ಪಾಯಸ ಎಲ್ಲ ಮಾಡಿಕೊಂಡು ಊಟ ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ದೇವರು ಒಪ್ಪುವುದಿಲ್ಲ. ಯಾಕಂತ ಹೇಳಿದರೆ ಈ ಏಕಾದಶಿಯಂದು ಭೋಜನವನ್ನು ಮಾಡುವುದಾಗಲಿ ಆಹಾರ ಸ್ವೀಕಾರ ಮಾಡುವುದಾಗಲಿ ಯಾವ ಶಾಸ್ತ್ರದಲ್ಲೂ ಹೇಳಲ್ಪಡಲಿಲ್ಲ. ಇದು ದೇವರ ಶಾಪಕ್ಕೆ ತುತ್ತು ಆಗುವಂತೆ ಮಾಡ್ತದೆ ನಮ್ಮನ್ನು. ಸಾಯಂಕಾಲದ ತನಕ ಮಾಡಿ ಆಮೇಲೆ ನಾವು ಹಬ್ಬ ಮಾಡ್ತೇವೆ ಅಂತ ಹೇಳಿದರೆ ಅದು ದೇವರ ಶಾಪಕ್ಕೆ ತುತ್ತಾಗುತ್ತೆ. ಆ ರೀತಿಯಲ್ಲ, ಯಾರು ಶಾಸ್ತ್ರದಲ್ಲಿ ಹೇಳಿರುವಂತೆ ಈ ಏಕಾದಶಿಯನ್ನು ಸಂಪೂರ್ಣ ಉಪವಾಸವನ್ನು ಮಾಡಿ, ಅಂದರೆ ದಶಮಿಯ ದಿನ ಒಪ್ಪತ್ತು ಏಕಾದಶಿನ ಸಂಪೂರ್ಣ ಉಪವಾಸ, ಅದರೊಟ್ಟಿಗೆ ನಿಯಮದಿಂದಿದ್ದು, ಅದು ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ಅಂದರೆ ಅಹಿಂಸೆಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು ಅವತ್ತಿನ ದಿನ, ಶುಚಿಯಾಗಿ ಇರುವಂಥದ್ದು,
ಸತ್ಯವನ್ನು ನುಡಿಯುವಂಥದ್ದು, ಇವೆಲ್ಲ ನಿಯಮಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕಾದ್ದು. ಮತ್ತು ಬ್ರಹ್ಮಚರ್ಯದಿಂದ ಇರುವಂಥದ್ದು. ಬ್ರಹ್ಮಚರ್ಯ ಅಂದರೆ ಆದಷ್ಟು ದೇವರ ಚಿಂತನೆಯನ್ನು ಮಾಡ್ತಾ ಇರುವುದು, ದೇವರ ಸ್ಮರಣೆಯನ್ನು, ದೇವರ ಕಥೆ ಮುಂತಾದವುಗಳನ್ನು ಅವತ್ತಿನ ದಿನ ಕೇಳ್ತಾ ಇರುವಂಥದ್ದು. ಮತ್ತು ರಾತ್ರಿ ಎಷ್ಟು ಸಾಧ್ಯ ಉಂಟು ಅಷ್ಟು ಜಾಗರಣೆಯನ್ನು ಮಾಡುವುದು. ಅಂದರೆ ಬರೀ ನಿದ್ರೆಗೆಡುವುದು ಮಾತ್ರ ಅಲ್ಲ, ಆದಷ್ಟು ದೇವರ ಚಿಂತನೆಯನ್ನು ಮಾಡ್ತಾ ನಿದ್ರೆ ಮಾಡದೇ ಇರುವಂಥದ್ದು. ಒಂದೊಮ್ಮೆ ತಡ್ಕೊಳ್ಳಿಕ್ಕೇ ಆಗಲಿಲ್ಲ, ಅಷ್ಟು ನಿದ್ದೆ ಬಂತು ಅಂತೇಳಿದರೆ ಹಾಸಿಗೆ ಮಂಚ ಇದು ಯಾವುದರ ಮೇಲೆ ತಾವು ಮಲ್ಕೊಳ್ಳದೆ ಬರೀ ನೆಲದ ಮೇಲೆ ಬರೀ ಒಂದು ಚಾಪೆ ಹಾಕ್ಕೊಂಡು, ಇಳಿದಿದ್ರೆ ಬರೀ ಒಂದು ಬಟ್ಟೆಯನ್ನು ಹಾಸಿಕೊಂಡು ಮಲಗುವಂಥದ್ದು. ಅದು ಎಷ್ಟು ಸಾಧ್ಯ ಉಂಟು ಅಷ್ಟು ಜಾಗರಣೆಯನ್ನು ಮಾಡಿ. ಈ ರೀತಿ ಮಾಡಿದರೆ ಮತ್ತು ಮಾರನೇ ದಿನ ದ್ವಾದಶಿಯ ದಿನ ಬೆಳಗ್ಗೆ ಪಾರಣೆಯನ್ನು ಮಾಡಿ, ಆಹಾರವನ್ನು ಸ್ವೀಕಾರ ಮಾಡಿ, ಇಡೀ ಈ ಏಕಾದಶಿಯನ್ನು ವಾಮನ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುವುದು. ಈ ರೀತಿ ಮಾಡಿದರೆ ಅಂಥ ವ್ಯಕ್ತಿ ನನಗೆ ತುಂಬ ಇಷ್ಟವಾದವನಾಗ್ತಾನೆ ಅಂತ ದೇವರೇ ತಿಳಿಸ್ಕೊಂಡು ಹೋಗ್ತಾನೆ. ಅವನು ಯಾವ ಜಾತಿಯವನು ಬೇಕಾದರೂ ಆಗಬಹುದು, ನನಗೆ ತುಂಬ ಇಷ್ಟ ಆಗ್ತಾನೆ. ಅಂದರೆ ಹೀಗೆ ಈ ಏಕಾದಶಿ ಅನ್ನುವಂಥದ್ದು ನಮಗೆ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗ್ತದೆ. ಆದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ಬರೀ ಒಂದು ಏಕಾದಶಿ ಮಾಡುವುದರಿಂದಾಗಿ, ಆಷಾಢ ಶುದ್ಧ ಏಕಾದಶಿ ಮಾಡುವುದರಿಂದಾಗಿ ನಾನು ದಿಢೀರಿಂದ ಮೋಕ್ಷಕ್ಕೆ ಹೋಗಿಬಿಡ್ತೇನೆ, ದೇವರ ಬಳಿ ಹೋಗಿಬಿಡ್ತೇನೆ ಅನ್ನೋದು ಅರ್ಥ ಅಲ್ಲ. ಯಾಕೆಂತ ಹೇಳಿದರೆ, ಭಗವಂತನ ಬಳಿ ನಾವು ಹೋಗಬೇಕು ಅಂತ ಹೇಳಿದರೆ ಭಕ್ತಿ ಅನ್ನುವುದು ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ಯಾಕಂದರೆ ಭಕ್ತಿಯಿಂದಲೇ ಮುಕ್ತಿ, ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ, ಭಗವಂತನ ಬಳಿ ಹೋಗ್ಲಿಕ್ಕೆ ಸಾಧ್ಯ. ಆದರೆ ಆ ಭಕ್ತಿಯನ್ನು ಮಾಡಲಿಕ್ಕೆ ಅಡ್ಡಿಯಾಗಿರುವಂಥವು ಕೆಲವಿದೆ. ಏನು ಅಂದರೆ ಅದೇ ನಮ್ಮ ಪಾಪ. ನಾವು ದೇವರನ್ನು ಭಕ್ತಿ ಮಾಡಲಿಕ್ಕೆ ನಮಗೆ ಪಾಪಗಳೇ ಅಡ್ಡಿ. ಏನು ಭಕ್ತಿ ಮಾಡುವುದು ಅಂತ ಹೇಳಿದ್ರೇನು? ದೇವರ ಮಹಾತ್ಮೆಯನ್ನು ತಿಳಿದುಕೊಂಡು ದೇವರಲ್ಲಿ ನಾವು ಮಾಡುವಂತಹ ಎಡಬಿಡದ ಒಂದು ನಂಟು, ಸ್ನೇಹ, ಅದು ಭಕ್ತಿಯಿಂದ ಕರೆಯಲ್ಪಡುತ್ತದೆ. ಅದಕ್ಕೆ ನಮ್ಮ ಪಾಪ ಅಡ್ಡಿಯಾಗಿರ್ತದೆ. ಆ ಪಾಪವನ್ನೆಲ್ಲ ಪರಿಹಾರ ಮಾಡುತ್ತದೆ ಈ ಏಕಾದಶಿ. ಹೇಗೆ ಅಂತ ಹೇಳಿದರೆ, ನಮ್ಮ ಮನಸ್ಸನ್ನು, ಬುದ್ಧಿಯನ್ನು, ಇಂದ್ರಿಯಗಳನ್ನು ಶುದ್ಧ ಮಾಡುವ ಮೂಲಕ. ಅಂದರೆ ಶುದ್ಧ ಮಾಡುವುದು ಅಂತ ಹೇಳಿದರೆ ಏನರ್ಥ ಅಂದರೆ, ಮನಸ್ಸಿನಲ್ಲಿ ಬೇಡಾದ ಯೋಚನೆಗಳು ಕೂತಿರ್ತದೆ, ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇರ್ತದೆ, ನೆಗೆಟಿವ್ ಥಾಟ್ಸ್. ಅದನ್ನು ಪರಿಹಾರ ಮಾಡುತ್ತದೆ ಈ ಏಕಾದಶಿಯನ್ನು ನಾವು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವುದರಿಂದಾಗಿ. ಅಥವಾ ಮನಸ್ಸಿನಲ್ಲಿ ಉಂಟಾಗುವಂತಹ ಡಿಪ್ರೆಷನ್, ಟೆನ್ಷನ್, ಉದ್ವಿಗ್ನತೆ, ಖಿನ್ನತೆ ಇವುಗಳನ್ನು ಪರಿಹಾರ ಮಾಡುತ್ತದೆ. ಮನಸ್ಸು ನಿರಾಳವಾಗ್ತದೆ. ಇದು ನಾವು ಏಕಾದಶಿಯನ್ನು ಮಾಡುವುದರಿಂದ ಆಗುವಂತಹ ಒಂದು ಉಪಯೋಗ. ಇನ್ನೊಂದೇನಂತ ಹೇಳಿದರೆ, ಬುದ್ಧಿ ಬೇಡಾದ ವಿಚಾರಗಳನ್ನೇ ನೆನಪಿಟ್ಕೊಂಡಿರ್ತದೆ, ಬೇಕಾಗಿರುವುದಲ್ಲ. ಆದರೆ ಏಕಾದಶಿಯನ್ನು ಮಾಡುವುದರಿಂದಾಗಿ ಬುದ್ಧಿ ಯಾವುದು ನಮಗೆ ಅವಶ್ಯಕವಾಗಿದೆಯೋ ಉದ್ಧಾರ ಆಗಲಿಕ್ಕೆ, ನಮ್ಮ ಉದ್ಧಾರಕ್ಕೆ, ಅಂಥದ್ದನ್ನು ಮಾತ್ರ ಒಳ್ಳೊಳ್ಳೆ ವಿಷಯಗಳನ್ನು ನೆನಪಿಟ್ಕೊಳ್ತದೆ, ಕೆಟ್ಟದನ್ನೆಲ್ಲ ಬಿಡುತ್ತದೆ. ಈ ಕಾರಣದಿಂದಲೇ ಅವನು ಜೀವನದಲ್ಲಿ ಒಳ್ಳೊಳ್ಳೆ ನಿರ್ಧಾರವನ್ನು ತಗೊಳ್ತಾನೆ. ಯಾವತ್ತು ನಾವು ಎಂಥ ನಿರ್ಧಾರವನ್ನು ತಗೊಳ್ತೇವೆ ನಮ್ಮ ಜೀವನದಲ್ಲಿ, ಆ ರೀತಿ ನಾವು ಒಳ್ಳೆಯವರು ಕೆಟ್ಟವರಾಗ್ತೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಒಳ್ಳೆ ಮಾರ್ಗದಲ್ಲೋ ಕೆಟ್ಟ ಮಾರ್ಗದಲ್ಲೋ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರದ ಮೇಲಿರ್ತದೆ. ಆ ನಿರ್ಧಾರ ಒಳ್ಳೆಯದಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಏಕಾದಶಿ ವ್ರತ ಮುಂತಾದವುಗಳೆಲ್ಲ ಸಹಾಯಕವಾಗ್ತದೆ. ಯಾಕಂದರೆ ಪಾಪವನ್ನು ಕಳೆಯುವುದರಿಂದಾಗಿ. ಅದೇ ರೀತಿ ಇಂದ್ರಿಯಗಳು, ಕಣ್ಣಿಗೆ ಕೆಟ್ಟದ್ದನ್ನು ನೋಡಬೇಕು ಅಂತ ಆಸೆ, ಕಿವಿಗೆ ಕೆಟ್ಟದ್ದನ್ನು ಕೇಳಬೇಕು ಅಂತ ಆಸೆ, ಹೀಗೆ ಇಂದ್ರಿಯಗಳಿಗೆ ಕೆಟ್ಟದ್ದನ್ನೇ ತಾವು ನೋಡಬೇಕು, ಕೇಳಬೇಕು, ಮುಟ್ಟಬೇಕು ಅಂತೆಲ್ಲ ಆಸೆಗಳಿರ್ತದೆ. ವಾಸ್ತವಿಕವಾಗಿ ಕೆಟ್ಟದ್ದು ಅಂತ ಹೇಳಿದರೆ ಯಾವುದು ಅಂದರೆ, ಯಾವುದು ನಮ್ಮ ಏಳಿಗೆಗೆ ಕಾರಣವಾಗಿಲ್ವೋ, ನಮ್ಮ ಉದ್ಧಾರಕ್ಕೆ ಕಾರಣವಾಗಿಲ್ವೋ, ನಮ್ಮನ್ನು ಇನ್ನಷ್ಟು ದುಃಖ ಕಷ್ಟಗಳಲ್ಲೇ ತಗೊಂಡೋಗಿ ಹಾಕ್ತದೋ ಅವೆಲ್ಲ ಕೆಟ್ಟದ್ದೇ. ಅಂಥ ಇಂದ್ರಿಯಗಳನ್ನು ಶುದ್ಧ ಮಾಡುವ ಶಕ್ತಿ ಈ ಏಕಾದಶಿಗಿದೆ. ಏನಾಗುತ್ತೆ ಅಂತ ಹೇಳಿದರೆ, ನಾವು ಏಕಾದಶಿ ವ್ರತವನ್ನು ವಿಶೇಷವಾಗಿ ಮಾಡುವುದರಿಂದಾಗಿ, ಅದೇ ಆಷಾಢ ಶುದ್ಧ ಏಕಾದಶಿ ಅಂತೂ ವಿಶೇಷವಾಗಿ ಮಾಡುವುದರಿಂದಾಗಿ ಕಣ್ಣು ಆದಷ್ಟು ಒಳ್ಳೆಯದನ್ನೇ ನೋಡಲಿಕ್ಕೆ ಇಚ್ಛಿಸ್ತದೆ, ಕಿವಿ ಒಳ್ಳೆಯದನ್ನೇ ಕೇಳಲಿಕ್ಕೆ ಇಚ್ಛಿಸ್ತದೆ. ಈ ರೀತಿ ಆಗ್ತದೆ. ಹೀಗೆ ಈ ಏಕಾದಶಿ ವ್ರತ ಅನ್ನುವಂಥದ್ದು, ಈ ಪದ್ಮ ಅಥವಾ ಶಯನಿ ಏಕಾದಶಿ, ಇದು ನಮ್ಮ ಪಾಪವನ್ನು ಪರಿಹಾರ ಮಾಡಿ, ನಮ್ಮನ್ನು ಶುದ್ಧ ಮಾಡಿ, ನಮ್ಮನ್ನು ದೇವರ ಬಳಿ ಕರ್ಕೊಂಡು ಹೋಗಲಿಕ್ಕೆ ಸಹಾಯಕವಾಗುತ್ತದೆ ಅಂತ ಪದ್ಮಪುರಾಣ ತಾನು ತಿಳಿಸ್ಕೊಂಡು ಹೋದರೆ, ಇನ್ನು ಭವಿಷ್ಯೋತ್ತರ ಪುರಾಣವು ಕೂಡ ಈ ಏಕಾದಶಿಯ ಬಗ್ಗೆ ತಾನು ವಿಶೇಷವಾದ ಮಾಹಿತಿಯನ್ನು ಕೊಡುತ್ತದೆ.
ವಿಶೇಷವಾಗಿ ಇದಕ್ಕೆ ಶಯನಿ ಏಕಾದಶಿ ಅಂತ ಯಾಕೋಸ್ಕರ ಕರೀತಾರೆ ಅಂತ ಹೇಳಿದರೆ, ದೇವರು ಮಲಗುವ ಏಕಾದಶಿ ಇದು. ಭಗವಂತ ತಾನು ವಾಮನನಾಗಿ ಅವತಾರ ಮಾಡಿ ಬಂದ, ಬಲಿಯನ್ನು ತಾನು ಪಾತಾಳಕ್ಕೆ ಒತ್ತಿದ ಅಂತ ನಾವು ಕಥೆ ಕೇಳಿದ್ದೇವೆ. ಬಲಿಯಿಂದ ಸಾಮ್ರಾಜ್ಯವನ್ನು ಕಸಿದುಕೊಂಡು ಇಂದ್ರನಿಗೆ ಕೊಟ್ಟು, ಬಲಿಯನ್ನು ತಾನು ಸುತಳಕ್ಕೆ, ಅಂದರೆ ಅದೇ ಪಾತಾಳ, ಸುತಳಕ್ಕೆ ತಾನು ಒತ್ತಿ ಅವನ ಮನೆ ಬಾಗಿಲನ್ನು ಕಾಯ್ತಾ ಇದ್ದಾನೆ ಒಂದು ರೂಪದಿಂದ. ಮತ್ತೊಂದು ರೂಪದಿಂದ ಸ್ವರ್ಗದಲ್ಲಿ ದೇವೇಂದ್ರನ ಆಸ್ಥಾನದಲ್ಲಿ ನೆಲೆಸಿದ್ದಾನೆ ಉಪೇಂದ್ರನಾಗಿ. ಮತ್ತೊಂದು ರೂಪದಿಂದ ಇದೇ ವಾಮನನೇ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ ಅಂತ ಹೇಳ್ತಾರೆ ಪುರಾಣಗಳು. ಆ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಪವಡಿಸಿರುವಂತಹ ಭಗವಂತ ತಾನು ಮಲಗುವ ದಿನ ಇದು ಏಕಾದಶಿ. ಅದೇ ಆಷಾಢ ಶುಕ್ಲ ಪಕ್ಷದ ಏಕಾದಶಿ. ಅದಕ್ಕಾಗಿಯೇ ಇದನ್ನು ಶಯನಿ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯ ಮಹತ್ವವನ್ನು ಭವಿಷ್ಯೋತ್ತರ ಪುರಾಣ ಏನು ಹೇಳ್ತದೆ ಅಂತ ಹೇಳಿದರೆ, ಮಾಂಧಾತ ಅಂತ ಒಬ್ಬ ರಾಜ, ಪ್ರಸಿದ್ಧನಾದಂತಹ ರಾಜ. ಅವನ ರಾಜ್ಯದಲ್ಲಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ, ಎಲ್ಲವೂ ಸುಭಿಕ್ಷವಾಗಿತ್ತು. ಆದರೆ ಒಂದು ಕಾಲದಲ್ಲಿ ಇದ್ದಕ್ಕಿದ್ದಂತೆ ಕ್ಷಾಮ ಬಂತು, ಬರಗಾಲ. ಅವನ ರಾಜ್ಯದಲ್ಲಿ ಬರಗಾಲ ಬಂತು. ಪ್ರಜೆಗಳೆಲ್ಲ ಹಾಹಾಕಾರ ತಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ರಾಜನು ಕೂಡ ಬಹಳ ಚಿಂತಾಕ್ರಾಂತನಾದ, ಏನು ಮಾಡೋಣ ಈಗ, ಏನು ಮಾಡೋಣ ಅಂತ. ಆಗ ಎಲ್ಲ ಪ್ರಜೆಗಳು ಹೇಳಿದರು, ರಾಜನ್, ಮಳೆ ಬರ್ತಾ ಇಲ್ಲ ಅಂತ ಹೇಳಿದರೆ ನಮಗೆ ನಾರಾಯಣನ ಅನುಗ್ರಹ ಇಲ್ಲ ಅಂತ ಅರ್ಥ. ಯಾಕೆಂದರೆ ಆಪೋ ನಾರ ಇತಿ ಪ್ರೋಕ್ತಾಹ ಪುರಾಣೇಶು ಮನೀಷಿಭಿಃ ಅಯನಂತ ಭಗವತಃ ತೇನ ನಾರಾಯಣ ಸ್ಮೃತಃ. ನಾರಾಯಣ ಶಬ್ದದ ಅರ್ಥ ಏನು ಅಂದರೆ, ನಾರ ಅಂದರೆ ನೀರು, ಅಯನ ಅಂತ ಹೇಳಿದರೆ ಆಶ್ರಯ, ನೀರಿಗೆ ಆಶ್ರಯನಾಗಿರುವವನು, ಅದೇ ನಾರಾಯಣ. ನಾರ ಅಯನ ನಾರಾಯಣ. ಅದಕ್ಕಾಗಿ ಮಳೆ ಬರಬೇಕು ಅಂತ ಹೇಳಿದರೆ ನಾರಾಯಣನ ಅನುಗ್ರಹ ಬೇಕು. ಆ ರೀತಿ ನಾರಾಯಣನ ಅನುಗ್ರಹವನ್ನು ಪಡೆದರೆ ನಮಗೆ ಮತ್ತೆ ಸುಭೀಕ್ಷ ಆಗತ್ತೆ, ಬರಗಾಲ ಹೊರಟೋಗತ್ತೆ ಅಂತ ಪ್ರಜೆಗಳು ಹೇಳಿದ್ದನ್ನು ಕೇಳಿ ರಾಜನು ಕೂಡ ಹೌದು ಅಂತ ಹೇಳಿದ. ಹೌದು, ನೀವು ಹೇಳ್ತಾ ಇರುವುದು ಸರಿ. ಸತ್ಯಮುಕ್ತಂ ಭವದ್ಭಿಶ್ಚ ನ ಮಿಥ್ಯಾಭಿಹಿತಂ ವಚಃ. ಹೌದಪ್ಪ, ನೀವು ಹೇಳಿದ ಸತ್ಯವೇ. ಯಾಕಂತ ಹೇಳಿದರೆ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ಆಹಾರ ಇಲ್ಲ. ಮಳೆ ಬರಬೇಕು ಅಂತ ಹೇಳಿದರೆ ಭಗವಂತನ ಅನುಗ್ರಹದಿಂದಾಗಿ. ಯಜ್ಞಾತ್ ಭವತಿ ಪರ್ಜನ್ಯ ಅಂತ ಹೇಳಿದಾಗೆ, ಯಜ್ಞ ಅಂತ ಕರೆಯಲ್ಪಡುವಂತಹ ನಾರಾಯಣನ ಅನುಗ್ರಹದಿಂದಾಗಿ ಮಳೆ ಬರುತ್ತದೆ, ಮಳೆಯಿಂದ ಬೆಳೆ ಆಗುತ್ತೆ. ಅದಕ್ಕೆ ಆ ನಾರಾಯಣನ ಅನುಗ್ರಹವನ್ನು ನಾವು ಪಡೆಯುವುದಾದರೂ ಹೇಗೆ, ಅದನ್ನು ನಾನು ಯೋಚನೆ ಮಾಡ್ತೇನೆ ಅಂತ ಹೇಳಿ ಆ ಮಾಂಧಾತ ತಾನು ಹೀಗೆ ತಿರುಗುತ್ತಾ ಇದ್ದಾನಂತೆ. ಇದಕ್ಕೇನಾದರೂ ಉಪಾಯ ಇದೆಯಾ ಈ ಬರಗಾಲದಿಂದ ಹೊರಗೆ ಬರಲಿಕ್ಕೆ ಅಂತ. ಅವನಿಗೆ ಅಂಗಿರಸ ಋಷಿಗಳು ತಾವು ಸಿಕ್ಕಿದರು. ಆಂಗಿರಸ ಋಷಿಗಳು ಸಿಕ್ಕಿದಾಗ ಅವರಿಗೆ ನಮಸ್ಕಾರವನ್ನು ಮಾಡಿದ. ಅವರು ಇವನ ಎಲ್ಲ ಕ್ಷೇಮವನ್ನು ವಿಚಾರ ಮಾಡಿದಾಗ ತನ್ನ ರಾಜ್ಯದಲ್ಲಿ ಉಂಟಾಗಿರುವಂತಹ ಬರಗಾಲದ ಬಗ್ಗೆ ಅವರ ಬಗ್ಗೆ ತಿಳಿಸಿದ. ಅದಕ್ಕೆ ಅವರು ಹೇಳ್ತಾರೆ, ನೋಡು ರಾಜನ್, ಇದು ಕೃತಯುಗ. ಏತತ್ ಕೃತಯುಗಂ ರಾಜನ್ ಯುಗಾನಾಂ ಉತ್ತಮಂ ಯುಗಂ. ಯುಗಗಳಲ್ಲಿ ಅತ್ಯಂತ ಉತ್ತಮವಾದಂತಹ ಯುಗ ಇದು. ಇಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಧರ್ಮಾಚರಣೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಧರ್ಮ ಸಂಪೂರ್ಣವಾಗಿರುವ ಕಾಲ ಇದು. 100ಕ್ಕೆ 100% ಇರುವಂತಹ ಕಾಲ ಕೃತಯುಗ. ಆದರೆ ನಿನ್ನ ರಾಜ್ಯದಲ್ಲಿ ಧರ್ಮಕ್ಕೆ ಸ್ವಲ್ಪ ತೊಂದರೆ ಉಂಟಾಗಿದೆ. ಏನು ಅಂದರೆ, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಬ್ಬ ಮಾತ್ರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಒಬ್ಬ ಏನು ಅಂತ ಹೇಳಿದ್ರೆ, ಅವನು ಶೂದ್ರ ಜಾತಿಯಲ್ಲಿ ಬಂದವನಾಗಿ ಬ್ರಾಹ್ಮಣರಂತೆ ತಪಸ್ಸು ಮಾಡ್ತಾ ಇದ್ದಾನೆ. ಕಾಡಿನಲ್ಲಿ ಬ್ರಾಹ್ಮಣರಂತೆ ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ನೋಡು, ಅದರ ಪರಿಣಾಮವಾಗಿ, ಅದರ ದುಷ್ಪರಿಣಾಮದಿಂದಾಗಿ ಈಗ ಬರಗಾಲ ಬಂದಿದೆ ಅಂತ ಅಂಗೀರಸರು ತಿಳಿಸ್ತಾರೆ. ಅಂದರೆ ಯಾರೋ ಒಬ್ಬನ ತಪ್ಪಿನಿಂದಾಗಿ ಇಡೀ ರಾಜ್ಯಕ್ಕೆ ಯಾವ ರೀತಿ ಕೆಟ್ಟದಾಗತ್ತೆ ಅಂತ. ಮಾಂಧಾತ ಹೇಳ್ತಾನೆ, ಇವಾಗ ಏನು ಮಾಡೋಣ ಅಂತ. ಅದಕ್ಕೆ ಅಂಗೀರಸ ಋಷಿಗಳು ಇವನನ್ನು ಪರೀಕ್ಷೆ ಮಾಡಬೇಕು ಎನ್ನುವ ದೃಷ್ಟಿಯಿಂದಲೇ ತಾವು ಹೇಳ್ತಾರೆ, ನೋಡು, ಅವನನ್ನು ಕೊಂದುಬಿಡು ಅಂತ. ತಪಸ್ಸಿಗೆ ಕೂತಿರುವ ಶೂದ್ರನನ್ನು ಕೊಂದುಬಿಡು ಅಂತ. ಅದಕ್ಕೆ ಮಾಂಧಾತ ಗಾಬರಿಯಿಂದ ಹೇಳ್ತಾನೆ, ನಾಹಮೇನಂ ವದಿಷ್ಯಾಮಿ ತಪಸ್ಯಂತ ಮನಾಗಸಂ ಧರ್ಮೋಪದೇಶಂ ಕಥೆಯ ಉಪಸರ್ಗ ವಿನಾಶನಂ. ಇಲ್ಲಪ್ಪ, ನಾನಂತವರನ್ನು ಕೊಲ್ಲಲ್ಲ ಅಂತ ಹೇಳ್ತಾನೆ. ಯಾಕಂದರೆ ಅವನು ಪಾಪ ಮಾಡದೇ ಇರುವನು, ಅವನನ್ನು ನಾನು ಕೊಲ್ಲುವುದಿಲ್ಲ ಅಂತ. ಅಲ್ಲ, ಇದು ವಿಷಯ ಅಂಗೀರಸರು ಮತ್ತೆ ಯಾಕೆ ಹೇಳಿದ್ರು ಕೊಲ್ಲಿಕ್ಕೆ? ಮಾಂಧಾತ ಯಾಕೆ ಕೊಲ್ಲಲ್ಲ ಅಂತ ಹೇಳ್ತಾ ಇದ್ದಾನೆ? ಅಂದರೆ ಕಾರಣ ಏನಂದರೆ,
ಶೂದ್ರ ತಪಸ್ಸು ಮಾಡ್ತಾ ಇರುವುದು ತಪ್ಪು ಆ ಕಾಲದಲ್ಲಿ. ಯಾಕಂದರೆ ಯಾರ್ಯಾರು ಯಾವ್ಯಾವ ಕರ್ತವ್ಯವನ್ನು ಆ ಕರ್ತವ್ಯವನ್ನೇ ಮಾಡಬೇಕು ಅವರು. ಆದರೆ ಅವನ ಉದ್ದೇಶ ಚೆನ್ನಾಗಿದೆ. ಉದ್ದೇಶ ಏನಂದರೆ ನಾನು ದೇವರ ಅನುಗ್ರಹವನ್ನು ಪಡಿಬೇಕು ಅನ್ನೋದು ಅವನ ಉದ್ದೇಶ. ನೋಡಿ, ಈ ಕಾರಣದಿಂದಲೇ ಮಾಂಧಾತ ಹೇಳ್ತಾ ಇದ್ದಾನೆ ನಾನು ಅವನನ್ನು ಕೊಲ್ಲಲ್ಲ ಅಂತ. ಹಾಗಂತ ಅವನು ದೇವರ ಅನುಗ್ರಹವನ್ನು ಪಡಿಲಿಕ್ಕೆ ಈ ರೀತಿ ಕಾಡಲ್ಲಿ ಕೂತು ತಪಸ್ಸು ಮಾಡುವುದನ್ನೇ ಶಾಸ್ತ್ರ ಹೇಳ್ತಾ ಇಲ್ಲ. ಅವನ ತಪಸ್ಸೇನು ಅಂತ ಹೇಳಿದರೆ ನಾನಾ ಜನಸ್ಸು ಶುಶ್ರೂಷ, ಉಳಿದವರಿಗೆ ತನ್ನ ಕೈಯಿಂದ ಎಷ್ಟು ಸಾಧ್ಯ ಉಂಟೋ ಅಷ್ಟು ಸಹಾಯವನ್ನು ಮಾಡುವಂಥದ್ದು ಅವನ ಒಂದು ಕರ್ತವ್ಯ. ಅದನ್ನು ಬಿಟ್ಟು ಇವನು ಬೇರೆ ಏನೋ ಮಾಡಲಿಕ್ಕೆ ಬಂದಿದ್ದಾನೆ. ಇದು ತಪ್ಪಷ್ಟೇ ಹೊರತು ತಪಸ್ಸು ಮಾಡುವುದು ತಪ್ಪಲ್ಲ. ಯಾಕಂದರೆ ರಾಮಾಯಣದಲ್ಲಿ ಒಂದು ಘಟನೆ ಬರ್ತದೆ. ಶಂಭೂಕ ಅಂತ ತಪಸ್ಸು ಮಾಡ್ತಾ ಇದ್ದ, ತಲೆ ಕೆಳಗಾಗಿ ತಪಸ್ಸು ಮಾಡ್ತಾ ಇದ್ದ, ಶೂದ್ರ ಜಾತಿಯಲ್ಲಿ ಬಂದವನು. ರಾಮ ರಾಜ್ಯಭಾರವನ್ನು ಮಾಡ್ತಾ ಇರಬೇಕಾದ್ರೆ ಆ ಸಮಯದಲ್ಲೂ ಒಂದು ದುರ್ಘಟನೆ ಆಯಿತು. ಒಬ್ಬ ಬ್ರಾಹ್ಮಣನ ಮಗ ರಾಮನ ರಾಜ್ಯದಲ್ಲಿ ಅಕಾಲದಲ್ಲಿ ಸತ್ತೋದ, ಅಂದರೆ ಸಾಯಬಾರದ ಸಮಯದಲ್ಲಿ ಸತ್ತೋದ. ರಾಮನ ಕಾಲದಲ್ಲಿ ಆಯುಷ್ಯ ತೀರದೆ ಯಾರೂ ಸಾಯ್ತಾ ಇರಲಿಲ್ಲ. ಬ್ರಾಹ್ಮಣ ತಾನು ಬಂದು ರಾಮನ ಹತ್ರ ಆಕ್ಷೇಪ ಮಾಡ್ತಾನೆ, ರಾಮಚಂದ್ರ ನೀನು ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ಈ ರೀತಿ ನನ್ನ ಮಗ ಈ ರೀತಿ ಅಕಾಲದಲ್ಲಿ ಸಾಯುವುದು ಅಂತ ಹೇಳಿದರೆ ಏನು ಅಂತ. ರಾಮಚಂದ್ರ ಅಲ್ಲೇ ಇದ್ದಂತಹ ನಾರದರನ್ನು ನೋಡಿದಾಗ ನಾರದರು ಇದೇ ಮಾತು ಹೇಳ್ತಾರೆ, ನಿನ್ನ ರಾಜ್ಯದಲ್ಲಿ ಒಬ್ಬ ಶೂದ್ರ ತಪಸ್ಸು ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಈ ರೀತಿ ಆಗಿದೆ ಅಂತ. ರಾಮಚಂದ್ರ ಕೂಡಲೇ ಪುಷ್ಪಕ ವಿಮಾನವನ್ನು ಏರಿ ಹೋಗಿ ಆ ಶೂದ್ರ ಎಲ್ಲಿ ತಪಸ್ಸು ಮಾಡ್ತಾ ಇದ್ದ ಹೋಗಿ ಅವನನ್ನು ಕಡೆದೇ ಹಾಕಿದ. ಮಾಂಧಾತ ಇಲ್ಲಿ ತಾನು ಶೂದ್ರನನ್ನು ಸಂಹಾರ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಇದು ಕೃತಯುಗದಲ್ಲಿ. ಆನಂತರ ತ್ರೇತಾಯುಗದಲ್ಲಿ ರಾಮಚಂದ್ರ ಬಂದದ್ದು. ರಾಮಚಂದ್ರನಾದರೂ ಆ ಶೂದ್ರನನ್ನು ಯೋಚನೆ ಮಾಡದೆ ತುಂಡು ಮಾಡಿದ. ಏನಿದರ ಅರ್ಥ? ಹಾಗಿದ್ರೆ ಮಾಂಧಾತನಷ್ಟು ರಾಮಚಂದ್ರನಿಗೆ ಕರುಣೆ ಇರಲಿಲ್ವಾ? ಈ ಪ್ರಶ್ನೆ ನಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲ, ರಾಮಚಂದ್ರ ಯಾಕೋಸ್ಕರ ಆ ಶೂದ್ರ ತಪಸ್ವಿಯನ್ನು ಕೊಂದು ಹಾಕಿದ ಅಂದರೆ ಕರುಣೆ ಇಲ್ಲ ಅಂತಲ್ಲ, ಮತ್ತು ಅವನ ಉದ್ದೇಶ ಸರಿ ಇರಲಿಲ್ಲ ಅಂತ. ಅದು ಮುಖ್ಯ. ಏನು ಅವನ ಉದ್ದೇಶ ಇತ್ತು ಅಂದರೆ ವಾಸ್ತವಿಕವಾಗಿ ಇವನಿಗೆ ಹೊರಗೆ ಮಾತ್ರ ಶೂದ್ರ, ಇವನೊಬ್ಬ ದೈತ್ಯ, ಇವನು ದೈತ್ಯನಾಗಿದ್ದವನು, ಜಂಭ ಅಂತ ದೈತ್ಯವನು. ಅವನು ತಪಸ್ಸಿಗೆ ಕೂತಿದ್ದ. ಯಾರನ್ನು ಕುರಿತು ಅಂತ ಹೇಳಿದ್ರೆ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಇರಲಪ್ಪ ಮಾಡಲಿ. ಅವನ ಉದ್ದೇಶ ಏನು ಅಂದರೆ ನಾನು ಈಶ್ವರ ಆಗಬೇಕು ಅಂತ. ಈಶ್ವರ ಆಗಬೇಕು ಅಂತ ಪಾರ್ವತಿ ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಅರ್ಥಾತ್ ನಿನ್ನ ಗಂಡ ಆಗಬೇಕು ನಾನು ಅಂತ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡ್ತಾ ಇರು. ಇದು ಕೆಟ್ಟ ಬುದ್ಧಿ ತಾನೆ. ಅದಕ್ಕೋಸ್ಕರ ರಾಮಚಂದ್ರ ಸಂಹಾರ ಮಾಡಿದ್ದು, ಯಾಕಂದರೆ ನಿನ್ನ ಉದ್ದೇಶ ಸರಿ ಇಲ್ಲ ಅಂತ. ಆದರೆ ಮಾಂಧಾತ ಹಾಗಲ್ಲ. ಮಾಂಧಾತನ ಕಾಲದಲ್ಲಿ ಯಾರು ತಪಸ್ಸು ಮಾಡ್ತಾ ಇದ್ದಾನೆ ಅವನ ಉದ್ದೇಶ ಚೆನ್ನಾಗಿದೆ, ಆದರೆ ಅವನಿಗೆ ಮಾರ್ಗ ಸರಿ ಗೊತ್ತಿಲ್ಲ. ಅದಕ್ಕೋಸ್ಕರ ಮಾಂಧಾತ ಅವನಿಗೆ ಸರಿಯಾಗಿ ಉಪದೇಶ ಮಾಡಿದರೆ ಸರಿದಾರಿಗೆ ತರಲಿಕ್ಕಾಗತ್ತೆ, ನಾನು ಕೊಲ್ಲೋಲ್ಲ ಅಂತ ಹೇಳಿದಾಗ ಅಂಗೀಸರು ಒಪ್ಪಿಕೊಂಡ್ರು. ಹೌದಾ? ಹಾಗಿದ್ದರೆ ನೀನು ನಾರಾಯಣನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿದರೆ ಇದೆ. ಈಗ ಆಷಾಢ ಶುಕ್ಲ ಪಕ್ಷದ ಏಕಾದಶಿ ಬರ್ತಾ ಇದೆ, ಶಯನಿ ಏಕಾದಶಿ ಅಥವಾ ಪದ್ಮಾ ಏಕಾದಶಿ ಅಂತ ಹೇಳ್ತದೆ ಭವಿಷ್ಯೋತ್ತರ ಪುರಾಣ. ಅಂಥ ಏಕಾದಶಿಯಂದು ನೀನು ನಿನ್ನ ಎಲ್ಲ ಪ್ರಜೆಗಳು ಉಪವಾಸವನ್ನು ಮಾಡಿ ಈ ವ್ರತವನ್ನು ಮಾಡಿ ದೇವರನ್ನು ಸಂತುಷ್ಟಗೊಳಿಸಿದರೆ, ನಾರಾಯಣನನ್ನು ಸಂತುಷ್ಟಗೊಳಿಸಿದರೆ, ಖುಷಿಗೊಳಿಸಿದರೆ ನಿನ್ನ ರಾಜ್ಯದಲ್ಲಿ ಒಳ್ಳೆಯ ಸುಭಿಕ್ಷೆ ಆಗತ್ತೆ, ಮಳೆ ಬೆಳೆ ಎಲ್ಲ ಬರುತ್ತೆ ಅಂತ ಹೇಳಿದರು. ಇದನ್ನು ಒಪ್ಪಿಕೊಂಡ ಮಾಂಧಾತ ತನ್ನ ರಾಜ್ಯದಲ್ಲಿ ಹೋಗಿ ತನ್ನ ಪ್ರಜೆಗಳಿಗೆಲ್ಲ ಹೇಳಿ ತಾನೂ ಏಕಾದಶಿ ವ್ರತವನ್ನು ಮಾಡಿದ, ತನ್ನ ಪ್ರಜೆಗಳಿಂದಲೂ ಮಾಡಿಸಿದ. ಇದರಿಂದಾಗಿ ಭಗವಂತ ನಾರಾಯಣ ಸಂತುಷ್ಟನಾಗಿ ಮತ್ತೆ ಮಳೆ ಬೆಳೆ ಎಲ್ಲವೂ ಕೂಡ ಬಂತು. ಅಂದರೆ ಈ ಏಕಾದಶಿಯನ್ನು ನಾವು ಆಚರಣೆ ಮಾಡುವುದರಿಂದಾಗಿ ಇಲ್ಲಿಯೂ ಕೂಡ ನಮಗೇನು ಬೇಕೋ ಎಲ್ಲ ಅಭೀಷ್ಟಗಳು ಸಿಗುತ್ತದೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು. ಇಲ್ಲಿ ಇನ್ನೊಂದೇನು ಪ್ರಶ್ನೆ ಬರ್ತದೆ ಅಂದರೆ, ಹಾಗಿದ್ದರೆ ಮಾಂಧಾತ ಉಳಿದ ಏಕಾದಶಿ ಉಪವಾಸ ಮಾಡ್ತಾ ಇರಲಿಲ್ವಾ? ಅವನ ಕಾಲದಲ್ಲಿ ಅವನ ಪ್ರಜೆಗಳು ಉಳಿದ ಏಕಾದಶಿ ಉಪವಾಸ ಮಾಡ್ತಾ ಇರಲಿಲ್ವಾ? ಯಾಕಂದರೆ ಯಾವತ್ತೂ ಉಪವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವಾಗ ಅಂಗೀರಸರು ಯಾಕೆ ಅವನಿಗೆ ವಿಶೇಷವಾಗಿ ಹೇಳಬೇಕಿತ್ತು? ಈ ಪ್ರಶ್ನೆ ಬರುವ ಸಂಭವ ಇದೆ. ಹಾಗಲ್ಲ, ಮಾಂಧಾತ ಯಾವಾಗಲೂ ಏಕಾದಶಿ ಮಾಡ್ತಾನೆ ಇದ್ದ. ಅವನ ಕಾಲದಲ್ಲಿ ಅವನ ಎಲ್ಲ ಪ್ರಜೆಗಳು ಏಕಾದಶಿ ಉಪವಾಸ ಮಾಡ್ತಾನೆ ಇದ್ದರು. ಆದರೆ ಅವರು ಕೇವಲ ದೇವರ ಪ್ರೀತಿಗೋಸ್ಕರ ಮಾಡ್ತಾ ಇದ್ದದ್ದು ಹೊರತು ಯಾವುದೇ ಉದ್ದೇಶ ಇಟ್ಟುಕೊಂಡಲ್ಲ. ಆದರೆ ಈಗ ಆಂಗೀರಸರ ಮಾತಿನಂತೆ ನಮ್ಮ ದೇಶದಲ್ಲಿರುವ ಬರಗಾಲ ಹೋಗಲಿ ಅಂತ ಹೇಳಿ ತಾವು ಏಕಾದಶಿಯಂದು ಉಪವಾಸವನ್ನು ಮಾಡಿದರು. ಅದರ ಫಲವಾಗಿ ಮಳೆ ಬೆಳೆ ಸುಭಿಕ್ಷವಾಗಿ ಆಯಿತು ಅಂತ ಇದನ್ನು ಭವಿಷ್ಯೋತ್ತರ ಪುರಾಣ ತಿಳಿಸ್ತಾ
ಇನ್ನೂ ವಿಶೇಷವಾದ ವಿಚಾರವನ್ನು ತಿಳಿಸ್ತದೆ. ಏನು ಅಂತೇಳಿದರೆ, ದೇವರು ಮಲಗುವ ಕಾಲ ಇದು. ಅದನ್ನೇ ಚಾತುರ್ಮಾಸ್ಯ ಅಂತ ಕರೀತಾರೆ. ಅಂದರೆ ನಮ್ಮ 1 ವರ್ಷ ದೇವತೆಗಳಿಗೆ 1 ದಿನ, ಅಂದರೆ 24 ಗಂಟೆ. ನಮ್ಮ 365 ದಿನ ಅವರಿಗೆ 24 ಗಂಟೆ. ಅದರಲ್ಲಿ ದಕ್ಷಿಣಾಯನ ದೇವತೆಗಳ ರಾತ್ರಿ, ಉತ್ತರಾಯಣ ದೇವತೆಗಳ ಹಗಲು. ಈ ರೀತಿ ಲೆಕ್ಕಾಚಾರ. ಯಾವಾಗ ರಾತ್ರಿ ಸಂಭವಿಸ್ತದೆ, ಅದೇ ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ 6 ತಿಂಗಳುಗಳ ಕಾಲ ದಕ್ಷಿಣಾಯನ ದೇವತೆಗಳ ರಾತ್ರಿ. ಆ ರೀತಿ ರಾತ್ರಿ ಹತ್ತಿರ ಬರ್ತಾ ಇರಬೇಕಾದ್ರೆ ಎಲ್ಲ ದೇವತೆಗಳು ಮೇರು ಪರ್ವತದ ಬಳಿ ತಾವು ಸೇರಿಕೊಂಡ್ರಂತೆ. ಆ ಸಂದರ್ಭದಲ್ಲಿ ರಾತ್ರಿಯ ದೇವತೆ, ಅಂದರೆ ರಾತ್ರಿಗೆ ಒಬ್ಬಳು ಅಭಿಮಾನಿ ದೇವತೆ ಇದ್ದಾಳೆ, ಅವಳು ಬಂದು ನಾರಾಯಣ ಬಳಿ ತನ್ನ ದುಃಖವನ್ನು ಹೇಳ್ಕೊಂಡ್ಲಂತೆ. ಏನಂದರೆ, ದಕ್ಷಿಣಾಯನ ಅಂತ ಹೇಳಿದರೆ ದೇವತೆಗಳ ರಾತ್ರಿ ಅಂದರೆ ಯಾರಿಗೇನೂ ಶುಭ ಕಾರ್ಯ ಮಾಡೋದಿಲ್ಲ, ಮಂಗಳ ಕಾರ್ಯಗಳು ನಡೆಯುವುದಿಲ್ಲ, ಮದುವೆ, ಮುಂಜಿ, ಗೃಹ ಪ್ರವೇಶ ಮುಂತಾದವುಗಳೇನು ನಡೆಯಲ್ಲ. ಯಾಕಂತ ಹೇಳಿದರೆ, ರಾತ್ರಿ ಅಂತ ಹೇಳಿದರೆ ದೇವತೆಗಳ ಕರುಣಾಪೂರ್ಣವಾದ, ಅಂದರೆ ಅನುಗ್ರಹ ದೃಷ್ಟಿ ಜಗತ್ತಿನ ಮೇಲೆ ಇರುವುದಿಲ್ಲ. ದೇವರ ಅನುಗ್ರಹ ದೃಷ್ಟಿ ಜಗತ್ತಿನ ಮೇಲೆ ಇರುವುದಿಲ್ಲ. ಅದಕ್ಕಾಗಿ ಆ ಕಾಲದಲ್ಲಿ, ರಾತ್ರಿಯ ಕಾಲದಲ್ಲಿ ಏನು ಮಂಗಳ ಕಾರ್ಯ ಮಾಡಿದರೂ ಕೂಡ ದೇವತಾ ದೃಷ್ಟಿ ಇಲ್ಲದೆ ಕಷ್ಟವೇ ಉಂಟಾಗತ್ತೆ. ಅದರಿಂದಾಗಿ ನಮಗೆ ದೇವರ ಅನುಗ್ರಹ ಆಗದೇ ಇರುವುದರಿಂದಾಗಿ ಧರ್ಮ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದ ನನ್ನ ಸಮಯದಲ್ಲಿ, ಅಂದರೆ ರಾತ್ರಿ ವೇಳೆಯಲ್ಲಿ, ದಕ್ಷಿಣಾಯನದಲ್ಲಿ ಯಾರು ಏನೂ ಮಾಡದೇ ಇರುವುದರಿಂದಾಗಿ ನಾನು ತಿರಸ್ಕೃತಳಾಗಿದ್ದೇನೆ ಅಂತ ಆ ರಾತ್ರಿಯ ಅಭಿಮಾನ ದೇವತೆ ದುಃಖವನ್ನು ವ್ಯಕ್ತಪಡಿಸಿದಾಗ ಭಗವಂತ ಹೇಳ್ತಾನೆ, ನೀನೇನು ಯೋಚನೆ ಮಾಡಬೇಡ. ಯಾವಾಗ ದಕ್ಷಿಣಾಯನ ಬರ್ತದೆ, ಅಂದರೆ ಎಲ್ಲ ದೇವತೆಗಳು ಮಲಗುವ ಕಾಲ, ದೇವರು ಕಣ್ಣು ಮುಚ್ಚುವ ಕಾಲ ಯಾವಾಗ ಬರ್ತದೆ, ಆಗ ಪುಣ್ಯ ಕಾರ್ಯಗಳಿಗೆ ವಿಶೇಷವಾದ ಫಲ ಅಂತ ಹೇಳ್ತಾನೆ ಭಗವಂತ. ಮಂಗಳ ಕಾರ್ಯ ಇಲ್ಲಿ ನಡೀದೇ ಇರಬಹುದು, ಪುಣ್ಯ ಕಾರ್ಯಗಳು ನಡೀತದೆ. ಅದಕ್ಕೋಸ್ಕರ ಎಷ್ಟರ ಮಟ್ಟಿಗೆ ದೇವರು ಹೇಳ್ತಾನೆ ಅಂತ ಹೇಳಿದರೆ, ಬೇರೆ ಉಳಿದ 8 ತಿಂಗಳಿನಲ್ಲಿ ನಾವು ಏನು ಪುಣ್ಯ ಕಾರ್ಯಗಳನ್ನು ಮಾಡ್ತೇವೆ, ಏನು ಪುಣ್ಯವನ್ನು ಸಂಪಾದನೆ ಮಾಡ್ತೇವೆ, ಅದಕ್ಕಿಂತ 1000 ಪಟ್ಟು ಹೆಚ್ಚು ಪುಣ್ಯವನ್ನು ಸಂಪಾದನೆಯನ್ನು ಮಾಡಲಿಕ್ಕೆ ಸುಲಭವಾಗಿ ಈ ಕಾಲದಲ್ಲಿ ಸಾಧ್ಯ. ಅಂದರೆ ಈ ದಕ್ಷಿಣಾಯನದಲ್ಲಿ, ಅದರಲ್ಲೂ ಕೂಡ ಮೊದಲ 4 ತಿಂಗಳು, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕದಲ್ಲಿ ದೇವರು ಹೇಳ್ತಾನೆ, ಈ 4 ತಿಂಗಳು ದೇವರು ಮಲಗಿರುವಂತಹ ಸಮಯ ಏನಿದೆ ಅದು ಅತ್ಯಂತ ಪ್ರಶಸ್ತವಾದ ಕಾಲ. ಅದೇ ಚಾತುರ್ಮಾಸ್ಯ ಅಂತ ಕರೆಯುವಂಥದ್ದು. 4 ತಿಂಗಳುಗಳ ಕಾಲ ದೇವರು ಮಲಗುವ ಕಾಲ ಅದು. ಆಗ ನಾವೇನು ಪುಣ್ಯ ಕಾರ್ಯ ಮಾಡ್ತೇವೆ ಅದು ತುಂಬ ಫಲಪ್ರದ, ಮಾಡಲೇಬೇಕು, ಏನಾದರೂ ಪುಣ್ಯ ಕಾರ್ಯ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕಾಗಿ ಇರುವಂತಹ ಕಾಲ ಇದು. ಏನು ಪುಣ್ಯ ಕಾರ್ಯ ಮಾಡ್ಬೋದು ಅಂದರೆ ಅದನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾರೆ. ಏನೇನು ಮಾಡಿದರೆ ಏನೇನು ಪುಣ್ಯ ಉಂಟು, ಏನಾದರೂ ನಿಯಮವನ್ನು ಇಟ್ಕೊಳ್ಬೇಕು. ವಿಶೇಷವಾಗಿ ಏಕಾದಶಿ ದೇವರು ಮಲಗುತ್ತಾನೆ, ಅದೇ ವಾಮನ ರೂಪಿ ಭಗವಂತ ಮಲಗುತ್ತಾನೆ ಕ್ಷೀರಸಾಗರದಲ್ಲಿ. ಅದಕ್ಕೆ ಹಿಂದಿನ ದಿನ ದಶಮಿ, ಅವತ್ತು ದೇವರಿಗೆ ಪಂಚಾಮೃತ ಅಭಿಷೇಕ ಮುಂತಾದವುಗಳನ್ನೆಲ್ಲ ಮಾಡಿ ನಂತರ ಏಕಾದಶಿ ದೇವರನ್ನು ಮಲಗಿಸಬೇಕಂತೆ. ದೇವರನ್ನು ಮಲಗಿಸುವುದು ಅಂತ ಹೇಳಿದ್ರೆ ಮತ್ತೆ 4 ತಿಂಗಳು ಏಳುವುದೇ ಇಲ್ಲ ಅಂತ. ನಮ್ಮ ಹಾಗೆ ದೇವರ ನಿದ್ರೆ ಅಲ್ಲ. ನಮ್ಮ ನಿದ್ರೆ ಅಂತ ಹೇಳಿದ್ರೆ ನಾವು ಎಚ್ಚರವೇ ಇಲ್ಲದೆ ಇರುವಂಥದ್ದು. ಏನು ಮಾಡಿದ್ರೂ ನಮ್ಗೆ ಗೊತ್ತಾಗೋಲ್ಲ, ಯಾಕಂದರೆ ನಮ್ಮ ಮನಸ್ಸನ್ನು ತಮೋಗುಣ ಆಕ್ರಮಿಸಿ ಬಿಡುತ್ತದೆ. ದೇವರದ್ದು ಹಾಗಲ್ಲ. ದೇವರು ಮಲಗಿದ್ರೂ ಅವನು ಎದ್ದೇ ಇರ್ತಾನೆ. ಆದರೆ ಏನಂದರೆ ಕಣ್ಣು ಮುಚ್ಚುತ್ತಾನಷ್ಟೇ. ಯಾಕೋಸ್ಕರ ಅಂತ ಹೇಳಿದರೆ ನಮಗೆ ಪುಣ್ಯ ಕರ್ಮ ಮಾಡಲಿಕ್ಕೋಸ್ಕರ, ಮತ್ತು ಯಾವುದೇ ಮಂಗಳ ಕಾರ್ಯ ನಡೀದೇ ಇರಲಿ, ದೇವತೆಗಳಿಗೆ ರಾತ್ರಿ ಆಗಲಿ ಆ ಕಾಲದಿಂದ. ಅದಕ್ಕೋಸ್ಕರ ಆ ದೇವರನ್ನು ನಾವು ಮಲಗಿಸುವುದು ಏನು ಅಂತ ಹೇಳಿದರೆ ಪ್ರಾರ್ಥನೆಯನ್ನು ಮಾಡಿಕೊಂಡು. ಏನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಶಾಯಿತಸ್ತ್ವಂ ಹೃಷಿಕೇಶ ಪೂಜಯಿತ್ವಾ ಶ್ರಿಯಾ ಸಹ ಪ್ರಸಾದಂ ಕುರು ದೇವೇಶ ಲಕ್ಷ್ಮ್ಯಾ ಸಹ ಜನಾರ್ದನ ಸುಪ್ತೇ ತ್ವಯಿ ಜಗನ್ನಾಥೇ ಜಗತ್ಸುಪ್ತಂ ಚರಾಚರಂ ವಿಬುದ್ಧೇ ತ್ವಯಿ ಬುದ್ಧೇತ ಜಗತ್ಸರ್ವಂ ಚರಾಚರಂ. ಸ್ವಾಮಿ, ಲಕ್ಷ್ಮಿಯೊಟ್ಟಿಗೆ ನಾನು ನಿನ್ನನ್ನು ಪೂಜೆ ಮಾಡಿದ್ದೇನೆ, ನನ್ನ ಬಗ್ಗೆ ನೀನು ಪ್ರಸನ್ನನಾಗು, ಅಂದರೆ ಕರುಣಾಪೂರ್ಣ ದೃಷ್ಟಿಯನ್ನು ನನ್ನ ಕಡೆ ನೀನು ಹರಿಸು. ನೀನು ಮಲಗಿದೆ ಅಂತ ಹೇಳಿದರೆ ಇಡೀ ಜಗತ್ತು ಮಲಗಿದ ಹಾಗೆ, ನೀನು ಎದ್ದೆ ಅಂತ ಹೇಳಿದರೆ ಇಡೀ ಜಗತ್ತು ಎದ್ದ ಹಾಗೆ.
ಈ ರೀತಿ ದೇವರನ್ನು ನಾವು ಪ್ರಾರ್ಥನೆಯನ್ನು ಮಾಡಿ ದೇವರನ್ನು ಮಲಗಿಸಬೇಕು ಏಕಾದಶಿಯ ದಿನ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಬೇಕು ದೇವರ ಬಳಿ. ಗೃಹಿಷ್ಯೇ ನಿಯಮಾನ್ ಶುದ್ಧಾನ್ ನಿರ್ವಿಘ್ನಾನ್ ಕುರುಮೇ ಪ್ರಭು. ಸ್ವಾಮಿ, ನಾನು ಈಗ ನಿಯಮವನ್ನು, ವಿಶೇಷವಾದ ನಿಯಮಗಳನ್ನು ಇಟ್ಕೊಳ್ಬೇಕು ಅಂತ ಲೆಕ್ಕಾಚಾರ ಮಾಡಿದ್ದೇನೆ. ಯಾಕಂದರೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ, ನಿನ್ನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ. ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರದ ಹಾಗೆ ನೀನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ, ನಂತರ ಏನಾದರೂ ಒಂದು ವ್ರತವನ್ನು, ನಿಯಮವನ್ನು ಇಟ್ಕೊಳ್ಬೇಕಂದ್ರೆ ಯಾವ ರೀತಿಯಾದರೂ ನಿಯಮವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ನಿಮಗೆ ಯಾವ ರೀತಿ ಅಂತ ಹೇಳಿದರೆ ಇದಕ್ಕೇನು ಕಷ್ಟ ಇಲ್ಲ, ಬಹಳ ಸರಳವಾಗಿರುವುದು. ಅದಕ್ಕೆ ಒಂದು ಹೇಳ್ತಾರೆ, ದೇವತಾಯತನೇ ನಿತ್ಯಂ ಮಾರ್ಜನಂ ಜಲಸೇಚನಂ ಪ್ರಲೇಪನಂ ಗೋಮಯೇನ ರಂಗವಲ್ಯಾದಿಕಂ ತಥಾ ಯಃ ಕರೋತಿ ನರಶ್ರೇಷ್ಠ ಚಾತುರ್ಮಾಸ್ಯಮತಂದ್ರಿತಃ ಸಮಾಪ್ತೋ ಚ ಯಥಾಶಕ್ತ್ಯಾ ಕೃತ್ವಾ ಬ್ರಾಹ್ಮಣ ಭೋಜನಂ. ಯಾವ ವ್ಯಕ್ತಿ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು ಯಾರೇ ಇರ್ಬೋದು, ನಾನು ಇನ್ನು 4 ತಿಂಗಳುಗಳ ಕಾಲ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನವನ್ನು ತೊಳೆದು, ಅಂದರೆ ದೇವಸ್ಥಾನವನ್ನು ಕಸಗುಡಿಸಿ ಒರೆಸಿ, ನಂತರ ದೇವಾಲಯದಲ್ಲಿ ಮುಂಭಾಗದಲ್ಲಿ ಸೆಗಣಿ ಹಾಕಿ ಶುದ್ಧ ಮಾಡಿ ಅಲ್ಲಿ ರಂಗೋಲಿ ಹಾಕ್ತೇನೆ, ಪ್ರತಿದಿನ ರಂಗೋಲಿ ಹಾಕ್ತೇನೆ, ಪ್ರತಿದಿನ ದೇವಾಲಯವನ್ನು ಶುದ್ಧ ಮಾಡ್ತೇನೆ. ಈ ರೀತಿ ನಿಯಮವನ್ನು ಇಟ್ಟುಕೊಂಡು 4 ತಿಂಗಳು ಮಾಡಬೇಕಂತೆ. ನೋಡಿ, ಬಿಡದೆ 4 ತಿಂಗಳು ಮಾಡಬೇಕಂತೆ. ಮಾಡಿ ಕಡೆಗೆ ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನವನ್ನು, ದಕ್ಷಿಣೆಯನ್ನು ಕೊಟ್ಟರೆ 7 ಜನ್ಮಗಳ ಕಾಲ, 7 ಜನ್ಮ, ಮುಂದಿನ 7 ಜನ್ಮ ಅವನು ಸುಳ್ಳು ಹೇಳದವನಾಗಿ ಸತ್ಯವನ್ನೇ ನುಡಿಯುವವನಾಗಿ ಧರ್ಮದಲ್ಲೇ ಇದ್ದವನಾಗಿ ಆಗ್ತಾನೆ. ಅಂದರೆ ಸತ್ಯ ಧರ್ಮದಲ್ಲಿ ಆಸಕ್ತನಾದವನಾಗ್ತಾನೆ. ಬರೀ ಇಷ್ಟೇ ಮಾಡೋದ್ರಿಂದ ಈ 4 ತಿಂಗಳು. ಹಾಗೆ ಇನ್ನೂ ಅನೇಕ ವ್ರತಗಳನ್ನು ತಿಳಿಸ್ಕೊಂಡು ಹೋಗ್ತಾರೆ. ಹೇಗೆ ಅಂತೇಳಿದರೆ, ಯಾರು ದೇವಾಯ ಹೇಮ ಪದ್ಮಂಚು ದದ್ಯಾ ನೈವೇದ್ಯ ಸಂಯುತಂ, ಪ್ರತಿದಿನ ದೇವರಿಗೆ ನೈವೇದ್ಯವನ್ನು ಮಾಡುವುದು. ನೈವೇದ್ಯವನ್ನು ಮಾಡಿ ಗಂಧ, ಪುಷ್ಪ, ಅಕ್ಷತ ಮುಂತಾದವುಗಳಿಂದ ಬ್ರಾಹ್ಮಣರ ಆರಾಧನೆಯನ್ನು ಮಾಡುವುದು. ಅವರಿಗೆ ಸಾಧ್ಯ ಇದ್ದರೆ ಬಂಗಾರದ ಹೂವನ್ನು ದಾನ ಕೊಡುವುದು. ಈ ರೀತಿ ಯಾರು ಮಾಡ್ತಾನೆ ಅವನಂತೂ ಕೂಡ ಇಂದ್ರನ ಲೋಕದಲ್ಲಿ ಶಾಶ್ವತವಾಗಿ ಇದು ಬಿಡ್ತಾನೆ. ಚಾತುರ್ಮಾಸ್ಯದಲ್ಲಿ ಅಂದರೆ 4 ತಿಂಗಳು ಮಾಡಿದರೆ ಸಾಕು. ಇಲ್ಲರಿ, ನಮ್ಮ ಹತ್ರ ದುಡ್ಡು ಕಾಸು ಎಲ್ಲ ಇಲ್ಲ, ಕೈಕಾಲು ಗಟ್ಟಿ ಇದೆಯಲ್ವ, ಸಾಕು. ಯಾರು ದೇವಸ್ಥಾನದಲ್ಲಿ ದೇವರಿಗೆ ಪ್ರದಕ್ಷಿಣೆ ಬರ್ತಾನೆ, ಪ್ರದಕ್ಷಿಣಂತು ಯಃ ಕುರ್ಯ ನಮಸ್ಕಾರಂ ವಿಶೇಷತಃ, ಪ್ರದಕ್ಷಿಣೆ ಬರುವುದು ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಬರುವುದು ನಮಸ್ಕಾರ ಮಾಡೋದು. ಒಂದೊಮ್ಮೆ ದೇವಸ್ಥಾನ ಇಲ್ಲದಿದ್ದರೆ ಅಶ್ವತ್ಥ ಆಗ್ಬೋದು, ಅರಳಿಕಟ್ಟೆ, ಅಲ್ಲಿ ಅಶ್ವತ್ಥಕ್ಕೆ ನಮಸ್ಕಾರ ಮಾಡೋದಿರ್ಬೋದು. ಹೀಗೆ ವಿಷ್ಣುವಿಗೆ ಯಾರು ನಮಸ್ಕಾರವನ್ನು ಮಾಡ್ತಾರೆ ಅಂದರೆ ಇದೆ ಲಕ್ಷ ಪ್ರದಕ್ಷಿಣೆ ಬರುವಂಥದ್ದು, ಲಕ್ಷ ಭಕ್ತಿ ಮಾಡುವಂಥದ್ದು. ಈ ರೀತಿ ಯಾರು ಮಾಡ್ತಾರೆ, ಅಥವಾ ಯಥಾಶಕ್ತಿ, ಇವತ್ತು ನಾನು 108 ಮಾಡಿದೆ, ಇನ್ನು ಮುಂದೆ 4 ತಿಂಗಳು 108 ಪ್ರದಕ್ಷಿಣೆ ಬರ್ತೇನೆ, ನಮಸ್ಕಾರ ಮಾಡ್ತೇನೆ. ಅದು ಹೇಗೆ ಪ್ರದಕ್ಷಿಣೆ ಹೇಗೆ ಬಾರುವುದು ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತಾರೆ. ಪಾದಂ ಪಾದಾಂತರೇ ನ್ಯಸ್ಯ, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ, ಅಷ್ಟು ನಿಧಾನವಾಗಿ, ಗಡಿಬಿಡಿ ಅಲ್ಲಲ್ಲ. ಆ ರೀತಿ ಪ್ರದಕ್ಷಿಣೆಯನ್ನು ಬರುವುದರಿಂದಾಗಿ ಸ್ತುತಿ ವಾಚಿ ಹೃದಯ ಧ್ಯಾನಂ ಸಂಧ್ಯಾ ದೀಪ ಪ್ರದೋಯಸ್ತು, ಹಾಗೆ ಬೆಳಗ್ಗೆ ಸಂಜೆ ದೇವರ ಮುಂದೆ ದೀಪವನ್ನು ಹಚ್ಚಿಡುವುದು. ಆಮೇಲೆ ಈ ಚಾತುರ್ಮಾಸ್ಯ ಮುಗಿದಾಗ ದದ್ಯಾತ್ ವಸ್ತ್ರ ತೈಲಂ ಸಕಾಂಚನಂ, ವಸ್ತ್ರದಾನವನ್ನು, ಬಟ್ಟೆಯನ್ನು, ಒಂದು ದೀಪವನ್ನು, ಬಂಗಾರ ಇದ್ದರೆ ಬಂಗಾರವನ್ನು ದಾನವನ್ನು ಕೊಟ್ಟರೆ ನಿಜವಾಗಿಯೂ ಕೂಡ ವೈಮಾನಿಕೋ ಭವೇ ದೇವೋ ಗಂಧರ್ವಾಪ್ಸರ ಸೇವಿತ, ವಿಮಾನದಲ್ಲಿ ಹೋಗುವವನಾಗ್ತಾನಂತೆ, ಪುಷ್ಪಕ ವಿಮಾನದಲ್ಲಿ ಹೋಗುವವನಾಗ್ತಾನೆ. ಅಂದರೆ ದೇವತೆಗಳ ವಿಮಾನದಲ್ಲಿ ಸಂಚರಿಸ್ತಾ ಗಂಧರ್ವರು, ಯಕ್ಷರು ಇವರೆಲ್ಲರೂ ಇವನನ್ನು ಸೇವಿಸುವಂತೆ ಆಗ್ತಾನಂತೆ. ಇದು ಬೇಡ, ಪ್ರತಿದಿನ ನಾನು ದೇವರ ತೀರ್ಥ, ವಿಷ್ಣುವಿಗೆ ಅಭಿಷೇಕ ಮಾಡಿದಂತಹ ತೀರ್ಥ, ವಿಷ್ಣು ಪಾದೋದಕವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಈ ರೀತಿ ತಾನು ನಿಯಮವನ್ನು ಇಟ್ಟುಕೊಂಡು ಪ್ರತಿದಿನವೂ ಕೂಡ ಬಿಡದೆ 14 ತಿಂಗಳು ವಿಷ್ಣುವಿನ ಪಾದೋದಕವನ್ನು ಸೇವನೆಯನ್ನು ಮಾಡಿದರೆ ಅವನು ವಿಷ್ಣು ಲೋಕವನ್ನು ಹೊಂದುತ್ತಾನಂತೆ. ಅದೇ ರೀತಿ ಯಾರು ಈ 4 ತಿಂಗಳು ಬಿಡದೆ ನಾನು ಪುರಾಣ ಕೇಳ್ತೇನೆ, ಪುರಾಣ ಈ ಪುಣ್ಯಕಥೆ ಅಂದರೆ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಬೇರೆ ಬೇರೆ ಪುರಾಣಗಳು 4 ತಿಂಗಳು ಬಿಡದೆ ಕೇಳ್ತೇನೆ. ಈ ರೀತಿ ಯಾವ ವ್ಯಕ್ತಿ ಇರ್ತಾನೆ
ಪುಣ್ಯವಾನ್ ಧನವಾನ್ ಭೋಗಿ ಸತ್ಯಶೌಚ ಪರಾಯಣ ಜ್ಞಾನವಾನ್ ಲೋಕವಿಖ್ಯಾತೋ ಬಹುಶಿಷ್ಯ ಸುಧಾರ್ಮಿಕ ಕಾಂಚನೇನ ಯುತಂ ವಸ್ತ್ರಂ ಪುಸ್ತಕಂಚ ನಿವೇದಯೇತ್. ಇಂಥವನು ಒಳ್ಳೆ ಪುಣ್ಯವಂತನಾಗ್ತಾನೆ, ಧನವಂತನಾಗ್ತಾನೆ, ಸತ್ಯದಲ್ಲಿ ಧರ್ಮದಲ್ಲಿ ಆಸಕ್ತನಾದವನಾಗ್ತಾನೆ, ತುಂಬ ಶಿಷ್ಯರಿಂದ ಕೂಡಿದಂಥ ಧಾರ್ಮಿಕನಾಗ್ತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಥವಾ ಇನ್ಯಾರು ಪ್ರತಿದಿನ ಈ ಚಾತುರ್ಮಾಸ್ಯ ಕಾಲದಲ್ಲಿ ನಾಮಮಂತ್ರವನ್ನು ಜಪ ಮಾಡೋದು. ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂತಿರ್ಬೋದು, ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ, ಅಥವಾ ತನಗೆ ಯಾವುದು ಇಷ್ಟವಾದ ದೇವರ ರೂಪವೋ ಆ ಮಂತ್ರವನ್ನು ಜಪ ಮಾಡ್ತಾ ಇರೋದು. ಲಕ್ಷಗಟ್ಟಲೆ ಜಪ ಮಾಡೋದು, ಅಂದರೆ 4 ತಿಂಗಳಾಗಬೇಕಾದ್ರೆ ಲಕ್ಷಗಟ್ಟಲೆ ಮಾಡುವಂಥದ್ದು. ಅಥವಾ ಅವನಿಗೆ ಶಿವನ ಮಂತ್ರ ಜಪ ಮಾಡಬೇಕು ಅಂತ ಇಷ್ಟ ಬಂದರೆ ಆ ಶಿವನ ಮಂತ್ರನ ಜಪ ಮಾಡೋದು, ನಮಃ ಶಿವಾಯ ನಮಃ ಶಿವಾಯ ಅಂತ ಅದನ್ನು ಜಪ ಮಾಡೋದು. ಕಡೆಗೆ ಈ ಚಾತುರ್ಮಾಸ್ಯ ಮುಗಿದಾಗ ಸಮಾಪ್ತು ಪ್ರತಿಮಾಂ ದದ್ಯ ತಸ್ಯ ದೇವಸ್ಯ ಕಾಂಚನಿ. ಇವನು ಯಾವ ದೇವರ ಮಂತ್ರ ಜಪ ಮಾಡಿದ್ದಾನೆ ಆ ದೇವರ ಪ್ರತಿಮೆಯನ್ನು ದಾನ ಮಾಡುವಂಥದ್ದು. ಈ ರೀತಿ ಮಾಡುವುದರಿಂದಾಗಿ ಅವನು ಮೇಲೆ ಸ್ವರ್ಗಲೋಕದಲ್ಲಿ ಹೋಗಿ ಆನಂದವಾಗಿರ್ತಾನೆ ಅಂತ ತಿಳಿಸ್ಕೊಂಡು ಬರ್ತಾರೆ. ಅದೇ ರೀತಿ ಯಾರು ಈ 4 ತಿಂಗಳು ಚಾತುರ್ಮಾಸ್ಯದಲ್ಲಿ ಅಶ್ವತ್ಥ ಮರದ ಸೇವೆಯನ್ನು ಮಾಡ್ತಾನೆ, ಅಂದರೆ ಪ್ರತಿದಿನ ಹೋಗೋದು, ಅಶ್ವತ್ಥಗೆ ಪ್ರದಕ್ಷಿಣೆ ಬರೋದು, ಅಶ್ವತ್ಥಕ್ಕೆ ನೀರು ಹಾಕುವುದು, ಅಶ್ವತ್ಥ ಮರಕ್ಕೆ ಅರಳಿ ಮರಕ್ಕೆ, ಅವನು ವಿಷ್ಣು ಭಕ್ತೋ ಭವೇತ್ ಪಶ್ಚಾತ್, ಒಳ್ಳೆ ವಿಷ್ಣುವಿನ ಭಕ್ತನಾಗ್ತಾನೆ ಅಂತ ಹೇಳ್ತಾರೆ. ಇನ್ನು ಯಾರು ಪ್ರತಿದಿನ ಚಾತುರ್ಮಾಸ್ಯದಲ್ಲಿ ನೋಡಿ, ಇದು ಒಂದು ವ್ರತ ಎಷ್ಟು ಸುಲಭ ಇದೆ ಅಂದರೆ ಪ್ರತಿದಿನ ಸಾಯಂಕಾಲ ದೇವರ ಮುಂದೆ ಕೂತು ಭಜನೆ ಮಾಡುವುದು, ದೇವರ ನಾಮ ಸಂಕೀರ್ತನೆಯನ್ನು ಭಜನೆಯನ್ನು ಮಾಡುವಂಥದ್ದು. ಗೀತಂತೂ ದೇವದೇವಸ್ಯ ಕೇಶವಸ್ಯ ಶಿವಸ್ಯ ವಾ ಕರೋತಿ. ದೇವಸ್ಥಾನದಲ್ಲಿ ಅಥವಾ ತನ್ನ ಮನೆಯಲ್ಲೇ ಇರ್ಬೋದು, ದೇವರ ಮುಂದೆ ಕೂತು ಸ್ತೋತ್ರ ಮಾಡುವುದು, ಭಜನೆಯನ್ನು ಮಾಡುವುದು ರಾಗದಿಂದ. ಹಾಗೆ ಮಾಡಿದರೆ ಜಾಗರಣೆ ಮಾಡಿದ ಫಲವನ್ನು ಪಡಿತಾನಂತೆ ಅವನು. ಅಷ್ಟು ಮಾತ್ರ ಅಲ್ಲ, ಇದು ಒಂದು ವ್ರತ. ಈ ರೀತಿ 4 ತಿಂಗಳುಗಳ ಕಾಲ ಬಿಡದೆ ತಾನು ಭಜನೆಯನ್ನು ಮಾಡಿ ಕಡೆಗೆ ದೇವರಿಗೆ ಒಂದು ಗಂಟೆಯನ್ನು ದಾನ ಮಾಡಬೇಕಂತೆ. ದೇವರಿಗೆ ಗಂಟೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂದ್ರೆ ಇದು ನಮ್ಮ ಎಷ್ಟು ಪಾಪವನ್ನು ಪರಿಹಾರ ಮಾಡುತ್ತದೆ ಅಂತ ಹೇಳಿದರೆ, ನಾನು ಗುರುಗಳಿಗೆ ಏನಾದರೂ ಅವಮಾನ ಮಾಡಿದರೆ ಅಥವಾ ಇಂಥ ದಿನ ಓದಬಾರ್ದು ಅಂತ ಹೇಳ್ತಾರೆ, ಅನಧ್ಯಯನ ಅಂತ, ಅವತ್ತು ನಾನು ಓದಿದರೆ ಅದರಿಂದ ಬರುವಂತಹ ದೋಷ ಏನಿದೆ, ಪಾಪ ಏನಿದೆ, ಅದನ್ನು ಓ ಸರಸ್ವತಿ ದೇವಿ ಪರಿಹಾರ ಮಾಡು, ಓ ನಾರಾಯಣನೇ ಪರಿಹಾರ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೆ. ಹೀಗೆ ಮಾಡುವುದರಿಂದಾಗಿ ಅವನು ವಿಪ್ರಪಾದ ಸಾಕ್ಷಾತ್ ಬ್ರಹ್ಮ ಕಲತ್ರಂಚ ವಿಷ್ಣು ರುದ್ರಾದಿಭಿಸ್ತುತೆ, ತಾನು ಭಗವಂತನ ಲೋಕಕ್ಕೆ ಹೋಗ್ತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇನ್ನೇನಿಲ್ದಿದ್ರು ಕೂಡ 4 ತಿಂಗಳು ನಾನು ದಿನಾಗಲೂ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾ ಇರ್ತೇನೆ. ನೋಡಿ, ಇದು ಒಂದು ವ್ರತ. ಈ ರೀತಿ ವ್ರತವನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಎಷ್ಟು ಸುಪ್ತೇ ಋಷಿಕೇಶೇ ಸ್ವರ್ಣದಾನಂ ಸ್ವಶಕ್ತಿತಃ. ಯಾರು ಈ ರೀತಿ ಚಾತುರ್ಮಾಸ್ಯದಲ್ಲಿ ತಾವು ಬಂಗಾರವನ್ನು ದಾನ ಮಾಡ್ತಾರೆ ಅವರು ಎಲ್ಲ ಪಾಪದಿಂದಲೂ ಬಿಡುಗಡೆಯನ್ನು ಹೊಂದುತ್ತಾರೆ. ಇನ್ನು ತಿಳಿಸ್ಕೊಂಡು ಹೋಗ್ತಾರೆ, ಯಾವ ವ್ಯಕ್ತಿ ಈ ಚಾತುರ್ಮಾಸ್ಯ ಕಾಲದಲ್ಲಿ ಸುವಾಸಿನೀಂ ಶ್ರಿಯಂ ದತ್ವ ಮತ್ವ ಗಂಧಪುಷ್ಪೇ, ಸುವಾಸಿನಿಯರನ್ನು ಮುತ್ತೈದೆಯರಿಗೆ ತಾನು ಗಂಧ ಪುಷ್ಪ ಮುಂತಾದವುಗಳನ್ನೆಲ್ಲ ಕೊಡ್ತಾರೆ ಅಂದರೆ ಹೆಣ್ಮಕ್ಳೇ, ತಾಂಬೂಲ ಫಲ ಮುಂತಾದವುಗಳನ್ನೆಲ್ಲ ಕೊಡ್ತಾರೆ. ಆಮೇಲೆ ಮುಗಿದ ಮೇಲೆ ಚಾತುರ್ಮಾಸ್ಯ ಮುಗಿದ ಮೇಲೆ ಅಂದರೆ ಪ್ರತಿದಿನವೂ ಕೊಡಬೇಕು. ಪ್ರತಿದಿನವೂ ಸುವಾಸಿನಿಯರಿಗೆ ಗಂಧ ಪುಷ್ಪ ವಸ್ತ್ರ ಮುಂತಾದವುಗಳನ್ನು ಕೊಡುವಂಥದ್ದು. ಕಡೆಗೆ ಬ್ರಾಹ್ಮಣ ದಂಪತಿಗಳಿಗೆ ತಾನು ವಸ್ತ್ರ ತಾಂಬೂಲ ಮುಂತಾದವುಗಳನ್ನು ಕೊಡುವುದರಿಂದಾಗಿ ಪುಮಾಂಸ್ತು ತ್ರಿಯಮಾಪೋಕ್ತಿ, ಒಬ್ಬ ಗಂಡಸಾಗಿದ್ದರೆ ಅವನು ಒಳ್ಳೆ ಹೆಂಡತಿಯನ್ನು ಪಡಿತಾನಂತೆ, ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ. ಅದೇ ಹೆಂಗಸಾಗಿದ್ದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಪತಿಯನ್ನು ಪಡಿತಾಳಂತೆ, ಅಥವಾ ಈ ಜನ್ಮದಲ್ಲೇ ಒಳ್ಳೆಯ ಪತಿಯನ್ನು ಪಡಿತಾಳಂತೆ ಅವಳು. ಇಷ್ಟಲ್ಲದೆ ಇನ್ನೊಂದು ಹೇಳ್ತಾರೆ, ತಾಂಬೂಲ ದಾನಂತೂ ಯಕ್ಕುರಿಯಾತ್, ಬರೀ ತಾಂಬೂಲ ಮಾತ್ರ ದಾನ ಕೊಡುವುದು. ಪ್ರತಿದಿನವೂ ಕೂಡ ತಾಂಬೂಲವನ್ನು ದಾನ ಕೊಡುವುದರಿಂದಾಗಿ ಅದು ಕಡೆಗೆ ಈ ರೀತಿ 4 ತಿಂಗಳು ಪ್ರತಿದಿನವೂ ತಾಂಬೂಲ ದಾನ ಕೊಟ್ಟು ಸುವಾಸಿನಿಯರಿಗಿರ್ಬೋದು ಅಥವಾ ಬ್ರಾಹ್ಮಣರಿಗಿರ್ಬೋದು. ಕಡೆಗಾಗಬೇಕಾದ್ರೆ 2 ಕೆಂಪು ವಸ್ತ್ರ, ಅದೇ ರೀತಿ ದಾಳಿಂಬೆ, ಅದನ್ನು ದಾನ ಮಾಡುವುದರಿಂದಾಗಿ ಮುಂದಿನ ಜನ್ಮಗಳಲ್ಲಿ ಬಹಳ ಸುಂದರವಾಗಿ ಸುಂದರಿಯರಾಗಿ ಹುಟ್ಟಿ ಬರ್ತಾರಂತೆ. ಯಾವುದೇ ರೋಗ ರುಜಿನಗಳು ಇಲ್ಲವರಾಗಿ ಒಳ್ಳೆ ಬುದ್ಧಿವಂತರಾಗಿ ತಾವು ಹುಟ್ಟಿ ಬರ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಗಂಧರ್ವತ್ವಮವಾಪ್ನೋತಿ, ಗಂಧರ್ವರಾಗ್ತಾರಂತೆ ಈ ರೀತಿ ಇರುವಂಥವ್ರು. ಯಾಕಂದರೆ ತಾಂಬೂಲ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ.
ಆ ತಾಂಬೂಲದ ಮಹತ್ವವನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾರೆ. ತಾಂಬೂಲಂ ಶ್ರೀಕರಂ ಭದ್ರಂ. ತಾಂಬೂಲ ಅನ್ನುವಂಥದ್ದು ಲಕ್ಷ್ಮಿಯ ನಿವಾಸವಾಗಿರುವಂಥದ್ದು, ಲಕ್ಷ್ಮಿಯನ್ನು ನಮಗೆ ತಂದುಕೊಡುವಂಥದ್ದು. ಇದನ್ನು ನಾವು ಕೊಡುವುದರಿಂದಾಗಿ, ತಾಂಬೂಲ ದಾನ ಮಾಡುವುದರಿಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಸಂತುಷ್ಟರಾಗ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಪೂಗೆ ಬ್ರಹ್ಮ, ಅಡಿಕೆಯಲ್ಲಿ ಬ್ರಹ್ಮ ಇರ್ತಾನಂತೆ, ವಿಳ್ಳೆದೆಲೆಯಲ್ಲಿ ವಿಷ್ಣು ಇರ್ತಾನಂತೆ, ಸುಣ್ಣದಲ್ಲಿ ಈಶ್ವರ ಇರ್ತಾನಂತೆ. ನಾವು ಆ ತಾಂಬೂಲಕ್ಕೆ ಏನು ಸುಣ್ಣವನ್ನು ಹಾಕ್ತೇವೆ ಅದರಲ್ಲಿ ಈಶ್ವರ ಇರ್ತಾನಂತೆ. ಇಷ್ಟಲ್ಲದೆ ಅದರಲ್ಲಿ ನಾವು ಇನ್ನೇನು ಒಳ್ಳೆ ಪರಿಮಳ ದ್ರವ್ಯಗಳನ್ನು ಹಾಕ್ತೇವೆ ಅಂತ ಹೇಳಿದರೆ, ಉಳಿದಾಗ ಏಲಕ್ಕಿ ಇರಬಹುದು, ಲವಂಗ ಇರಬಹುದು, ಮುಂತಾದವುಗಳು. ಇದು ಗಂಧರ್ವರು ಅಪ್ಸರನಿಗೆ ಪ್ರಿಯವಾದದ್ದಂತೆ. ಹೀಗೆ ಆ ತಾಂಬೂಲ ದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಇನ್ನು ನಾರಿವಾ ಪುರುಷೋವಾಪಿ ಹರಿದ್ರಾಮ್ ಸಂಪ್ರಯಚ್ಯತೆ, ಅಥವಾ ತಾಂಬೂಲ ದಾನ ಕೊಡೋದು, ಅಥವಾ 4 ತಿಂಗಳು ತಾಂಬೂಲವನ್ನು ಬಿಟ್ಟುಬಿಡೋದು. ಇಲ್ಲ, ನಾನು ವಿಳ್ಳೆದೆಲೆ ಹಾಕ್ಕೊಳ್ಳಲ್ಲ ಅಂತ, 4 ತಿಂಗಳು ವಿಳ್ಳೆದೆಲೆ ತಿನ್ನೋಲ್ಲ ಅಂತ. ಹೀಗೆ ಮಾಡಿದರೂ ಕೂಡ ತುಂಬ ಶ್ರೇಷ್ಠವಾದದ್ದು ಚಾತುರ್ಮಾಸ್ಯದಲ್ಲಿ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಚಾತುರ್ಮಾಸ್ಯದಲ್ಲಿ ಯಾರು ಸುವಾಸಿನಿಯರಿಗೆ ಕುಂಕುಮ ಅರಿಶಿನ ಕೊಡ್ತಾರೆ, ಅರಿಶಿನವನ್ನು ಕೊಡುವಂಥದ್ದು ವಿಶೇಷವಾಗಿ ಹರಿದ್ರಾಮ್ ಸಂಪ್ರಯಚ್ಛತಿ. ಯಾರಿಗೋಸ್ಕರ ಅಂದರೆ ಲಕ್ಷ್ಮಿಯನ್ನು ಉದ್ದೇಶಿಸಿಕೊಂಡು, ಲಕ್ಷ್ಮಿಯನ್ನು ಪಾರ್ವತಿಯನ್ನು ಅವರು ಸಂತುಷ್ಟರಾಗ್ಲಪ್ಪ ಅಂತ ಈ ರೀತಿ ಮಾಡುವುದರಿಂದಾಗಿ ಪ್ರದದ್ಯಾತ್ ಭಕ್ತಿ ಸಂಯುಕ್ತೋ ದೇವಿ ಮೇ ಪ್ರಿಯತಾಮಿತಿ ಭರ್ತ್ರಾ ಸ್ವಹ ಸುಖಂ ಭುಂಕ್ತೆ ನಾರಿ ನಾರ್ಯಾ ತಥಾಪಮಾನ್. ಈ ರೀತಿ ಇದ್ದರೆ, ಹೆಂಗಸಾಗಿದ್ದರೆ ತನ್ನ ಗಂಡನೊಟ್ಟಿಗೆ ಆನಂದವಾಗಿರ್ತಾಳಂತೆ, ಗಂಡಸಾಗಿದ್ದರೆ ತನ್ನ ಹೆಂಡತಿಯೊಟ್ಟಿಗೆ ಆನಂದವಾಗಿರ್ತಾಳೆ ಅಂತ ಇದನ್ನು ಕೂಡ ತಿಳಿಸ್ಕೊಂಡು ಹೋಗ್ತದೆ. ಅದೇ ರೀತಿ ಯಾರು ಈ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಫಲದಾನವನ್ನು ಮಾಡ್ತಾರೆ, 4 ತಿಂಗಳು ಬಿಡದೆ ಹಣ್ಣನ್ನು ದಾನ ಮಾಡುವುದು ಪ್ರತಿದಿನವೂ ಕೂಡ. ಆ ರೀತಿ ದಾನವನ್ನು ಮಾಡುವುದರಿಂದಾಗಿ ಫಲದಾನಂತ ಯಕ್ಕುರ್ಯಾತ್ ಚಾತುರ್ಮಾಸ್ಯ ಮತಂದ್ರಿತಃ ಸಮಾಪ್ತೋ ಕಲಧೂತಾನಿ ತಾನೇ ದದ್ಯಾತ್ ವಿಜಾತೆಯೇ. ಮುಗಿದಾಗ ಅಂದರೆ ಚಾತುರ್ಮಾಸದ ಕಡೆಯಲ್ಲಿ ತಾನು ಹಣ್ಣನ್ನು, ವಸ್ತ್ರವನ್ನು ದಾನ ಮಾಡುವುದು. ಇದರಿಂದಾಗಿ ಸರ್ವಾನ್ ಮನೋರಥಾನ್, ಅವನ ಮನಸ್ಸಿನಲ್ಲಿ ಏನು ಅಭಿಲಾಷೆ ಇದೆ ಅದೆಲ್ಲ ಪೂರ್ಣ ಆಗತ್ತೆ ಅಂತ ಈ ರೀತಿ ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ನಾನಾ ವಿಧವಾದ ವ್ರತಗಳು. ಕಡೆಗೆ ನಾನು ಮಂಚದಲ್ಲಿ ಮಲಗೋದಿಲ್ಲ, ಮತ್ತು ನೆಲದಲ್ಲಿ ಒಂದು ಚಾಪೆ ಹಾಕ್ಕೊಂಡು ಮಲ್ಕೊಳ್ತೇನೆ ಅನ್ನುವಂಥದ್ದು ಒಂದು ವ್ರತ. ಇಲ್ಲ, ನಾನು 4 ತಿಂಗಳು ಸುಳ್ಳು ಹೇಳುವುದೇ ಇಲ್ಲ, ಸತ್ಯವನ್ನೇ ನುಡಿತೇನೆ, ಇದು ಇನ್ನೊಂದು ವ್ರತ. ಹೀಗೆ ಏನಾದರೂ ನಿಯಮವನ್ನು ತಾನು ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ 4 ತಿಂಗಳು ಕೂಡ ಒಂದೊಂದು ತಿಂಗಳು ಒಂದೊಂದು ವಿಧವಾದ ಆಹಾರವನ್ನು ಬಿಡ್ತಾ ಬರಬೇಕು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಗಟ್ಟಿಮುಟ್ಟಿದ್ದಾಗ, ಆರೋಗ್ಯ ಇದ್ದಾಗ ಈ ವ್ರತವನ್ನು ಮಾಡಲೇಬೇಕು. ಅದರಲ್ಲಿ ಮೊದಲನೆಯದು ಶಾಖವ್ರತ. ಮೊದಲನೇ ತಿಂಗಳು ಮಾಡಬೇಕಾದದ್ದು ಶಾಖವ್ರತ ಅಂತ ಹೇಳಿದರೆ 10 ಬಗೆಯ ಒಂದು ಗಿಡಕ್ಕೆ ಸಂಬಂಧಪಟ್ಟಂತಹ ಪದಾರ್ಥಗಳನ್ನು ತ್ಯಾಗ ಮಾಡುವಂಥದ್ದು. ಅದೇನಂತ ಅದನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾರೆ. 10 ಬಗೆಯ ಪದಾರ್ಥಗಳು ಯಾವ್ಯಾವುದು ನಾವು ಬಿಡಬೇಕಾದದ್ದು ಅಂತ ಹೇಳಿದರೆ, ಒಂದು ಈ ಮೂಲ ಪತ್ರ ಕರೀರಾಗ್ರ, ಫಲ ಕಾಂಡಾಧಿರೂಢಕಾಹ, ತ್ವಕ್ಪುಷ್ಪಂ ಕವಚಂ ಚೇತಿ ಶಾಖಂ ದಶವಿಧಂ ಸ್ಮೃತಂ ಅಂತ. ಬೇರಿಗೆ ಸಂಬಂಧಪಟ್ಟಾಗೆ ಅವುಗಳನ್ನು 1 ತಿಂಗಳು ತ್ಯಾಗ ಮಾಡುವುದು. ಆಷಾಢ ಶುಕ್ಲ ಪಕ್ಷದ ಏಕಾದಶಿಯಿಂದ ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿವರೆಗೆ. ಯಾವುದು ಮೂಲಕ್ಕೆ ಬೇರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ಅರಿಶಿನ ಇರ್ಬೋದು, ಶುಂಠಿ ಇರ್ಬೋದು, ಅದೇ ರೀತಿ ನೆಲಗಡಲೆ, ಗೆಣಸು, ಉಳಿದಾಗೆ ಏನೇನು ಗೆಡ್ಡೆ ಗೆಣಸುಗಳಿದೆ ಅವುಗಳನ್ನೆಲ್ಲ ಬಿಡುವಂಥದ್ದು. ಅದೇ ರೀತಿ ಪತ್ರ, ಎಲೆಗೆ ಸಂಬಂಧಪಟ್ಟಾಗಿರುವಂಥದ್ದು ಅದನ್ನು ಬಿಡುವಂಥದ್ದು. ಅಂದರೆ ಎಲ್ಲ ವಿಧವಾದ ಸೊಪ್ಪುಗಳು ಅದನ್ನು ಬಿಡುವಂಥದ್ದು. ಅದೇ ರೀತಿ ಕರೀರ ಅಂತ ಹೇಳಿದ್ರೆ ಮೊಳಕೆ, ಬಿದಿರಿನ ಮೊಳಕೆ, ಅವುಗಳನ್ನೆಲ್ಲ ತಿನ್ನದೇ ಇರುವಂಥದ್ದು. ಅಗ್ರ ಅಂತ ಹೇಳಿದರೆ ಒಂದು ಗಿಡದಲ್ಲಿ ಬರುವ ಚಿಗುರುಗಳು, ಆ ಚಿಗುರಿಗೆ ಸಂಬಂಧಪಟ್ಟಾಗ ಯಾವ ಪದಾರ್ಥಗಳಿದೆ ಅದನ್ನು ಸ್ವೀಕಾರ ಮಾಡದೇ ಇರುವಂಥದ್ದು. ಅಂದರೆ ಅಲ್ಲಿ ಚಿಗುರಿನಲ್ಲಿ ಬರುವಂಥದ್ದು, ಇವಾಗ ಉದಾಹರಣೆಗೆ ಲವಂಗ ಮುಂತಾದವುಗಳು ಚಿಗುರದು, ಅದನ್ನು ಸ್ವೀಕಾರ ಮಾಡದೇ ಇರುವಂಥದ್ದು. ಇನ್ನು ಫಲ, ಹಣ್ಣುಗಳನ್ನು ಸ್ವೀಕಾರ ಮಾಡದೇ ಇರುವುದು. ಆದರೆ ಒಂದೇನು ಅಂತ ಹೇಳಿದ್ರೆ ಮಾವಿನ ಹಣ್ಣನ್ನು ಮಾತ್ರ ಸ್ವೀಕಾರ ಮಾಡ್ಬೋದು. ಯಾಕಂದರೆ ಹಿಂದೆ ವಿಷ್ಣು ತಾನು ಸ್ವೀಕಾರ ಮಾಡಿದ್ದಂತೆ ಮಾವಿನ ಹಣ್ಣನ್ನು ಈ ಕಾಲದಲ್ಲಿ. ಅದಕ್ಕೋಸ್ಕರ ಮಾವಿನ ಹಣ್ಣನ್ನು ಮಾತ್ರ ಸ್ವೀಕಾರ ಮಾಡುವುದೇ ಹೊರತು ಉಳಿದ ಯಾವ ಹಣ್ಣುಗಳು ಬರುವುದಿಲ್ಲ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಕಾಂಡ ಅಂದರೆ ದಂಟಿಗೆ ಸಂಬಂಧಪಟ್ಟಾಗಿರುವಂಥದ್ದು. ಅಂದರೆ ಇವಾಗ ಬಾಳೆ ಗಿಡದ ದಂಟಿರಬಹುದು, ಅಥವಾ ದಂಟಿನ ಸೊಪ್ಪಿನ ದಂಟಿರಬಹುದು, ಇವುಗಳನ್ನೆಲ್ಲ ಸ್ವೀಕಾರ ಮಾಡದೇ ಇರುವಂಥದ್ದು.
ಇನ್ನು ಅಧಿರೂಢಕಾಹ ಅಂದರೆ ಮುಖ್ಯ ಬೇರಾಯಿತು, ಉಳಿದ ಬೇರಿಗೆ ಸಂಬಂಧಪಟ್ಟಾಗಿರುವಂಥದ್ದು, ಇವಾಗ ಏಲಕ್ಕಿ ಮುಂತಾದವುಗಳೆಲ್ಲ ಇದನ್ನು ಸ್ವೀಕಾರ ಮಾಡದೇ ಇರುವಂಥದ್ದು. ಇನ್ನು ತ್ವಕ್ ಅಂದರೆ ಮರದ ತೊಗಟೆಗೆ ಸಂಬಂಧಪಟ್ಟಾಗೆ, ದಾಲ್ಚೀನಿ ಮುಂತಾದವುಗಳೆಲ್ಲ ಅವುಗಳನ್ನು ಸ್ವೀಕಾರ ಮಾಡೋದು. ಇನ್ನು ಪುಷ್ಪ, ಹೂವಿಗೆ ಸಂಬಂಧಪಟ್ಟಾಗಿರುವಂಥದ್ದು, ಅಂದರೆ ಕುಂಕುಮ ಕೇಸರಿ ಇದೆಲ್ಲ ಹೂವಿಗೆ ಸಂಬಂಧಪಟ್ಟಾಗಿರುವಂಥದ್ದು. ಇನ್ನು ಕವಚ ಅಂದರೆ ಸಿಪ್ಪೆಗೆ ಸಂಬಂಧಪಟ್ಟಾಗಿರುವಂಥದ್ದು. ಈ ರೀತಿ 10 ವಿಧವಾದ ಈ ಶಾಖಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಉಳಿದ ಹಾಗೆ ಇವಾಗ ಅಕ್ಕಿ ಉಪಯೋಗ ಮಾಡ್ಬೋದಾ, ಗೋಧಿ ಉಪಯೋಗ ಮಾಡ್ಬೋದಾ, ಇವುಗಳನ್ನೆಲ್ಲ ಮಾಡಬಹುದು ನಮ್ಮ ನಿತ್ಯ ಪದಾರ್ಥಗಳು. ಅದೇ ರೀತಿ ಬೇಳೆಯಲ್ಲಿ ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಇವುಗಳನ್ನೆಲ್ಲ, ಅದರಲ್ಲಿ ಕೆಲವು ಕಡೆ ತೊಗರಿಬೇಳೆ ಹಾಗೂ ಕಡಲೆಬೇಳೆ ಇದನ್ನು ಉಪಯೋಗ ಮಾಡುವುದಿಲ್ಲ. ಅಂದರೆ ಕೆಲವು ಪ್ರದೇಶದಲ್ಲಿ, ಯಾಕೆಂದರೆ ಇದು ಸ್ವಲ್ಪ ರಾಜಸ ಪದಾರ್ಥ ಅಂತ, ವ್ರತಕಾಲದಲ್ಲಿ ರಾಜಸ ಪದಾರ್ಥ ಉಪಯೋಗ ಮಾಡಬಹುದು, ಸಾತ್ವಿಕವಾದದ್ದು ಉಪಯೋಗ ಮಾಡಬೇಕು ಅಂತ ಹೆಸರುಬೇಳೆ ಹಾಗೂ ಉದ್ದಿನಬೇಳೆ ಅದನ್ನು ಉಪಯೋಗ ಮಾಡುವುದುಂಟು. ಕೆಲವು ಕಡೆ ತೊಗರಿಬೇಳೆ ಮುಂತಾದವುಗಳನ್ನು ಉಪಯೋಗ ಮಾಡುವುದುಂಟು. ಅದು ಆಯಾಯ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿರುವಂಥದ್ದು, ಅವುಗಳನ್ನು ಉಪಯೋಗ ಮಾಡ್ಬೋದು. ಇನ್ನು ಈ ಕಾಳು ಮೆಣಸು, ಜೀರಿಗೆ ಇವು ಔಷಧೀಯ ಪದಾರ್ಥಗಳು, ಅದನ್ನು ಉಪಯೋಗ ಮಾಡುವುದುಂಟು. ಅದೇ ರೀತಿ ಅಗಸೆ ಸೊಪ್ಪು ಅದನ್ನು ಇಲ್ಲಿ ಉಪಯೋಗ ಮಾಡ್ತಾರೆ. ಅದೇ ರೀತಿ ಒಂದಲಗ ಅದರ ಸೊಪ್ಪು ಅದನ್ನು ಉಪಯೋಗ ಮಾಡುವುದುಂಟು. ಹೀಗೆ ಇನ್ನು ಎಳ್ಳನ್ನು ಉಪಯೋಗ ಮಾಡ್ಬೋದು, ಯಾಕಂದರೆ ಪಿತೃಗಳಿಗೆ ಮುಖ್ಯವಾದದ್ರಿಂದಾಗಿ. ಉಳಿದಂತೆ ಸ್ವೀಕಾರ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತದೆ. ಇನ್ನು ಆರೋಗ್ಯಕ್ಕೆ ಆಗುವುದೇ ಇಲ್ಲ, ಯಾಕಂತ ಹೇಳಿದ್ರೆ ಕೆಲವರಿಗೆ ಅಭ್ಯಾಸ ಇಲ್ಲದೆ ಅನಾರೋಗ್ಯ ಉಂಟಾಯಿತು ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹಣ್ಣಿನ ರಸವನ್ನು ಸ್ವೀಕಾರ ಮಾಡೋದಿರ್ಬೋದು, ಯಾಕಂದರೆ ಆರೋಗ್ಯ ಸರಿಯಾಗುವ ತನಕ ಆ ರೀತಿ ಮಾಡ್ಬೋದು. ಒಟ್ಟಾರೆ ಹೇಳುವುದಾದರೆ ಏನಂದರೆ, ಈ 1 ತಿಂಗಳುಗಳ ಕಾಲ ಆದಷ್ಟು ದೇವರಿಗೋಸ್ಕರ ನಮ್ಮ ಆಹಾರ ಪದಾರ್ಥಗಳನ್ನು ನಾವು ತ್ಯಾಗ ಮಾಡಬೇಕು ಅನ್ನೋದು ಮುಖ್ಯ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮುಂತಾದವುಗಳನ್ನೆಲ್ಲ ಈ ವ್ರತದಲ್ಲಿ ತಾವು ವಿಶೇಷವಾಗಿ ಉಪಯೋಗವನ್ನು ಮಾಡ್ಬೋದು, ತೊಂದರೆ ಇಲ್ಲ. ಹೀಗೆ ಈ ಚಾತುರ್ಮಾಸ್ಯ ಕಾಲಗಳಲ್ಲಿ ಅದು ಬಹಳ ಮುಖ್ಯವಾದದ್ದು ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ. ಅದು ಪ್ರಾರಂಭ ಆಗುವುದೇ ಈ ಏಕಾದಶಿಯಿಂದ ಅಂತ ಹೇಳಿ ಇದನ್ನು ಈ ಭವಿಷ್ಯೋತ್ತರ ಪುರಾಣ ಅದು ತಾನು ತಿಳಿಸ್ಕೊಂಡು ಹೋಗ್ತಾ ಇದೆ. ಹೀಗೆ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ತಾ ಇವೆ ಅಂತ ತಿಳಿಸ್ತಾ, ಈ ಏಕಾದಶಿ ಮೊದಲೇ ಹೇಳಿದಂತೆ ಜುಲೈ 17ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 16ನೇ ತಾರೀಕು ಮಂಗಳವಾರದಂದು ದಶಮಿಯ ಆಚರಣೆ, 17 ಬುಧವಾರ ಶಯನಿ ಏಕಾದಶಿ ಆಚರಣೆ, 18ನೇ ತಾರೀಕು ಗುರುವಾರ ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6 ಗಂಟೆ 12 ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ಆಮೇಲೆ ಆಹಾರವನ್ನು ಸ್ವೀಕಾರ ಮಾಡಿ ಇಡೀ ಏಕಾದಶಿ ವ್ರತವನ್ನು ವಾಮನ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುವುದರಿಂದಾಗಿ ನಾವು ಈ ವ್ರತವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳಬಹುದು. ಇಷ್ಟಲ್ಲದೆ ನಾವು ಪ್ರತಿ ಬಾರಿ ನೋಡ್ತಾ ಇರುವಂತಹ ವಿಷ್ಣು ಸಹಸ್ರನಾಮದ ಅರ್ಥ ಅದನ್ನು ಕೂಡ ಇವಾಗ ನಾವು ನೋಡುವುದಾಗಿದ್ದರೆ, ಹಾಗೆ ನಾವು ಈ ವಿಷ್ಣು ಸಹಸ್ರನಾಮದ ಮಹಾತ್ಮೆಯ ಬಗ್ಗೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಏನು ವಿವರಿಸ್ತಾ ಇದ್ದಾರೆ ಅದನ್ನು ಕೇಳ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ತಿಳಿಸ್ತಾರೆ, ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮ ಚ ವೇದ ಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನಾತ್. ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ನಾವು ಪಠನೆಯನ್ನು ಮಾಡ್ತೇವೆ, ಅದನ್ನು ಸ್ತೋತ್ರ ಮಾಡ್ತೇವೆ. ಯಾಕೋಸ್ಕರ ಅಂತೇಳಿದರೆ ಆ ವಿಷ್ಣುವಿನ ಪ್ರೀತಿಗೋಸ್ಕರ, ನಾರಾಯಣನ ಪ್ರೀತಿಗೋಸ್ಕರ. ಯಾಕಂದರೆ ಆ ನಾರಾಯಣ ಸರ್ವೋತ್ತಮನಾಗಿರುವವನು, ಅವನಿಂದಾಗಿಯೇ ಪ್ರತಿಯೊಂದು ಇರುವಂಥದ್ದು. ಇದನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ತಿಳಿಸ್ತಾ ತಾವು ಹೇಳ್ತಾರೆ, ಯೋಗ ಜ್ಞಾನಂ ತಥಾ ಸಾಂಖ್ಯಂ. ನಾವು ಇಲ್ಲೇನೊಂದು ಯೋಗ ಅಂತ ಹೇಳಿದರೆ ಯೋಗ ಕರ್ಮಸು ಕೌಶಲಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಯಾವುದೇ ಒಂದು ಕೆಲಸವನ್ನು ಮಾಡ್ತೇವೆ, ಆ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಮಾಡಿದೆ ಅಂತ ಮಾಡಿದರೆ ಅದು ಯೋಗ ಆಗುವುದಿಲ್ಲ. ಯೋಗ ಅಂತ ಹೇಳಬೇಕಾದ್ರೆ ಕರ್ಮಸು ಕೌಶಲಂ, ಒಂದು ಕೆಲಸವನ್ನು ಕರ್ಮವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಅದೇ ರೀತಿ ಮಾಡಿದರೆ ಅದೊಂದು ಯೋಗ ಆಗ್ತದೆ. ಅಂದರೆ ಅದು ಭಗವಂತನ ಬಳಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ, ಭಗವಂತನ ಅನುಗ್ರಹವನ್ನು ನಮಗೆ ತಂದು ಕೊಡಲಿಕ್ಕೆ ಕಾರಣವಾಗುತ್ತದೆ. ಅದೇ ಉಪಾಯ ಅಂತ ಕರೆಯೋದು.
ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಇರುವ ಉಪಾಯ, ದೇವರನ್ನು ಕಾಣಲಿಕ್ಕೆ ಇರುವ ಉಪಾಯ, ಅದನ್ನೇ ಯೋಗ ಅಂತ ಕರೀತಾರೆ. ಅದು ಹೇಗೂ ಮಾಡಿದರೆ ಆಗೋಲ್ಲ, ಮಾಡುವಂತೆಯೇ ಮಾಡಬೇಕು. ಹಾಗಿದ್ರೆ ಮಾತ್ರ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಅಡುಗೆಯೇ ಇರ್ಬೋದು. ಅಡುಗೆ ನಾನು ಉಪ್ಪು ಹುಳಿ ಖಾರ ಉಳಿದವುಗಳನ್ನೆಲ್ಲ ಹಾಕ್ತೇನೆ, ಹಾಕಿದ ಕೂಡಲೇ ಅಡುಗೆ ಆಗೋಲ್ಲ. ಮತ್ತು ಎಷ್ಟು ಹಾಕಬೇಕೋ ಅಷ್ಟೇ ಹಾಕಬೇಕು. ಉಪ್ಪು ಹುಳಿ ಖಾರವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕಿದರೆ ಮಾತ್ರ ಅಡುಗೆ ರುಚಿಯಾಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಯಾವ ಕಾಲದಲ್ಲಿ ಹಾಕಬೇಕು ಆ ಕಾಲದಲ್ಲಿ ಹಾಕಿದರೆ ಮಾತ್ರ. ಅಂದರೆ ಉಪ್ಪನ್ನು ಯಾವಾಗ ಹಾಕಬೇಕು, ಹುಳಿಯನ್ನು ಯಾವಾಗ ಹಾಕಬೇಕು, ಖಾರವನ್ನು ಯಾವಾಗ ಹಾಕಬೇಕು, ಆ ಸಂದರ್ಭದಲ್ಲಿ ಹಾಕಿದರೆ ಮಾತ್ರ. ಅಂದರೆ ಯಾವ ರೀತಿ ಬೇಯಿಸಬೇಕು ಆ ರೀತಿ ಬೇಯಿಸಿದರೆ ಮಾತ್ರ. ಅಂದರೆ ನೋಡಿ, ಪ್ರತಿಯೊಂದರ ಹಿಂದೆಯೂ ಒಂದು ಕೌಶಲ ಇದೆ, ಕುಶಲತೆ ಇದೆ, ನಿಪುಣತೆ ಇದೆ. ಹಾಗಿದ್ರೆ ಮಾತ್ರ ಒಂದು ಅಡುಗೆ ರುಚಿಯಾಗುತ್ತೆ. ಯಾಕಂದರೆ ಕೆಲವನ್ನು ನಾವು ಹೆಚ್ಚು ಬೆಂಕಿಯಲ್ಲಿ ಬೇಯಿಸಬೇಕು, ಕೆಲವೊಂದು ನಿಧಾನ ಬೆಂಕಿಯಲ್ಲಿ ಬೇಯಿಸಬೇಕಾಗ್ತದೆ. ಯಾಕಂದರೆ ಕೆಲವೊಂದು ದೊಡ್ಡ ಬೆಂಕಿಯಲ್ಲಿ ಬೇಯಿಸಿಬಿಟ್ರೆ ಅದರ ರುಚಿಯೇ ಹೊರಟೋಗ್ಬಿಡ್ತದೆ. ನೋಡಿ, ಹೀಗೆ ಒಂದು ಅಡುಗೆ ಮಾಡುವುದರಲ್ಲೇ ಅಷ್ಟು ಕುಶಲತೆ ಇದೆ. ಹಾಗೆಯೇ ಪ್ರತಿಯೊಂದು ಕರ್ಮದಲ್ಲೂ ಒಂದು ಕುಶಲತೆ ಇದೆ. ಹಾಗೆ ಈ ಕುಶಲತೆ ಅನ್ನುವುದೇನಿದೆ, ಇದು ಭಗವಂತನ ಅನುಗ್ರಹದಿಂದಾಗಿ ಬರುವಂಥದ್ದು ಅಂತ. ಇಲ್ಲದೇ ಬರುವುದಿಲ್ಲ. ದೇವರ ಬಗ್ಗೆ ನಾವು ಮಾಡುವುದಾಗಲಿ, ದೇವರ ಬಗ್ಗೆ ಹೊರಟಾಗ, ಅಂದರೆ ಇವಾಗ ಒಂದು ಪೂಜೆ ಮಾಡ್ತೇನೆ, ಪೂಜೆಯನ್ನು ಮಾಡುವುದು ಅಂದರೆ ಬರೀ ಮಂಗಳಾರತಿ ಅಲ್ಲ, ಮಂಗಳಾರತಿ ಮಾಡುವುದರಲ್ಲೂ ಕುಶಲತೆ ಇದೆ, ಹೀಗೇ ಮಾಡಬೇಕು ಅಂತ. ಇಲ್ಲದೇ ಇದ್ದರೆ ಅದು ಮಂಗಳಾರತಿ ಆಗೋದಿಲ್ಲ, ಬೂಟಾಟಿಕೆ ಆಗ್ತದೆ ಅದು. ಹೀಗೆ ಪ್ರತಿಯೊಂದರ ಹಿಂದೆಯೂ ಇರುವ ಒಂದು ಕುಶಲತೆ, ಉಪಾಯ, ಅದು ದೇವರಿಂದಾಗಿ ಬರುವಂಥದ್ದು. ಇದೇ ಯೋಗ. ಮುಂದಿನದ್ದು ಜ್ಞಾನ ಅಂದರೆ ತಿಳುವಳಿಕೆ. ಯಾವ ತಿಳುವಳಿಕೆ? ಈ ಜಗತ್ತಿನ ತಿಳುವಳಿಕೆ ಇಟ್ಕೊಳ್ಳೋಣ. ಜಗತ್ತಿನ ತಿಳುವಳಿಕೆಯಲ್ಲೂ ಕೂಡ ನಾನಿವಾಗ ನೋಡಿದ್ದು ನನಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ದೇವರ ಅನುಗ್ರಹ ಬೇಕು. ಕೇಳಿದ್ದು ಸರಿಯಾಗಿ ಅರ್ಥ ಆಗಬೇಕು ಅಂದರೆ ದೇವರ ಅನುಗ್ರಹ ಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನೋಡಿದ್ದು ಬೇರೆ ಅರ್ಥ ಆಗುತ್ತೆ, ಕೇಳಿದ್ದು ಒಂದೂವರೆ ಅರ್ಥ ಆಗುತ್ತೆ. ಹೀಗೆ ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಮೂಸಿದ್ದು ಎಲ್ಲವೂ ಕೂಡ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದರೆ ಅದರ ಹಿಂದೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಯಾರು ಏನೋ ಕೇಳಿದರೆ ಏನೋ ಅರ್ಥ ಆಗುತ್ತೆ ನಮಗೆ. ಊಟ ಆಯಿತಾ ಅಂತ ಹೇಳಿದ್ರೆ ಮುಂಡಾಸ್ ಮೂರುಮಳ ಅಂತ ಹೇಳಿದಾಗೆ ಅಂತ ಹೇಳಿದರೆ, ಇವ್ರು ಕೇಳಿದ್ದೇನೋ ಹೇಳಿದ್ದೇನೋ ಈ ರೀತಿ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಸರಿಯಾದ ಜ್ಞಾನ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಇದು ಜ್ಞಾನ ಅಂತ ಕರೆಯುವಂಥದ್ದು. ಮುಂದಿನದ್ದು ತಥಾ ಸಾಂಖ್ಯಂ. ಸಾಂಖ್ಯ ಅಂತ ಹೇಳಿದರೆ ನೋಡಿ, ಜ್ಞಾನಕ್ಕೂ ಸಾಂಖ್ಯಕ್ಕೂ ವ್ಯತ್ಯಾಸ ಏನು ಅಂದರೆ, ಯಥಾರ್ಥ ಜ್ಞಾನಕ್ಕೆ ಸಾಂಖ್ಯ ಭಗವಂತನ ಕುರಿತಾದ ಜ್ಞಾನ. ಇಲ್ಲಿ ನಾವು ಕೇಳ್ತಾ ಇರುವಂಥದ್ದು ಲೋಕದ ಜ್ಞಾನ. ಈ ಲೋಕದ ಜ್ಞಾನಕ್ಕೆ ಸಂಬಂಧಪಟ್ಟಾಗೂ ದೇವರ ಅನುಗ್ರಹ ಬೇಕು. ದೇವರ ಜ್ಞಾನಕ್ಕಂತೂ ದೇವರ ಅನುಗ್ರಹ ಬೇಕೇ ಬೇಕು. ಯಾಕಂದರೆ ದೇವರು ಅನುಗ್ರಹ ಮಾಡಿದರೆ ಮಾತ್ರ ದೇವರ ಬಗ್ಗೆ ಕೇಳಿ ಸರಿಯಾಗಿ ಅರ್ಥ ಆಗುತ್ತೆ. ಇಲ್ದಿದ್ರೆ ದೇವರ ಬಗ್ಗೆ ಕೇಳಿದ್ರು, ದೇವರ ಬಗ್ಗೆ ಓದಿದ್ರು, ನಿಮಗೆ ಎಲ್ಲಿವರೆಗೆ ಅಂದರೆ ಅಂಥವ್ರು ಇಂಥವರಲ್ಲ, ಎಂಥೆಂಥ ವಿದ್ವಾಂಸರಿಗೂ ಕೂಡ, ಸಂಸ್ಕೃತವನ್ನು ಅರಿದು ಕುಡಿದವರಿಗೂ ಕೂಡ, ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡವರಿಗೂ ಕೂಡ ದೇವ್ರ ಜ್ಞಾನ ಸರಿ ಬರಬೇಕು ಅಂತಿಲ್ಲ. ಇದು ಆಶ್ಚರ್ಯ. ಮತ್ತು ದೇವರ ಬಗ್ಗೆ ತಪ್ಪು ಕಲ್ಪನೆಯೇ ಬರ್ಬೋದು. ಕಡೆಗೆ ಎಲ್ಲಿವರೆಗೆ ಅಂತೇಳಿದರೆ, ಇಷ್ಟೆಲ್ಲ ಕೇಳಿ ಓದಿ ಮಾಡಿಯೂ ಕೂಡ ಕಡೆಗೆ ವೇದ ಶಾಸ್ತ್ರ ಪುರಾಣ ಇವುಗಳದ್ದೆಲ್ಲ ಒಟ್ಟಭಿಪ್ರಾಯ ಏನು, ನಾನೇ ದೇವರು. ನೋಡಿ, ಈ ರೀತಿ ಹೇಳ್ಬಿಡ್ಬೋದು. ಯಾಕೆಂತೇಳಿದರೆ ದೇವರ ಅನುಗ್ರಹ ಇಲ್ಲದೇ ಇದ್ದರೆ ದೇವರ ಬಗ್ಗೆ ಅರ್ಥವೇ ಆಗೋಲ್ಲ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಸಾಂಖ್ಯಂ. ನಿನಗೆ ದೇವರ ಬಗ್ಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದರೆ ಅವನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನೀನು ಎಷ್ಟು ವ್ಯಾಕರಣವನ್ನು ಓದಿರು, ಎಷ್ಟು ತರ್ಕವನ್ನು ಓದಿರು, ಎಷ್ಟು ವೇದವನ್ನು ನೀನು ಕಲ್ತಿರು, ದೇವರ ಬಗ್ಗೆ ಸರಿಯಾಗಿ ಅರ್ಥ ಆಗೋಲ್ಲ. ಯಥಾರ್ಥ ಜ್ಞಾನ ಅನ್ನೋದು ಬರುವುದಿಲ್ಲ. ಅದೇ ರೀತಿ ನಾನಾ ವಿಧವಾದ ವಿದ್ಯೆಗಳಿದೆ. ಎಲ್ಲ ವಿದ್ಯೆಗಳು ಇವನಿಗೆ ಕರಗತ ಆಗಬೇಕು ಅಂತ ಹೇಳಿದರೆ, ಇವನಿಗೆ ತಿಳಿಬೇಕು ಅಂತ ಹೇಳಿದರೆ ಅದು ದೇವರ ಅನುಗ್ರಹದಿಂದ. ಅದೇ ರೀತಿ ಶಿಲ್ಪಾದಿ ಕರ್ಮಚ, ವಿದ್ಯೆಯನ್ನು ತಿಳಿಯುವುದಾಯ್ತಲ್ವ, ಅದನ್ನು ನಾವು ಅಳವಡಿಸಿಕೊಳ್ಳಬೇಕಲ್ವ. ಅಳವಡಿಸಿಕೊಳ್ಳುವುದು ಬೇರೆಯೇ. ಉದಾಹರಣೆಗೆ ನಿಮಗೆ ಹೇಳಬೇಕಾದ್ರೆ, ಒಂದು ಪ್ರತಿಮೆಯನ್ನು ಕೆತ್ತುವುದು ಹೇಗೆ, ಒಂದು ಪ್ರತಿಮಾ ಲಕ್ಷಣ ಏನು ತಿಳ್ಕೊಂಡೆ. ಪ್ರತಿಮಾ ಲಕ್ಷಣದಲ್ಲಿ ಕಣ್ಣು ಹೀಗಿರಬೇಕು, ಮೂಗಿರಬೇಕು, ಬಾಯಿ ಹೀಗಿರಬೇಕು, ಅಲ್ಲಿಂದ ಇಲ್ಲಿಗೆ ಇಷ್ಟುದ್ದ ಇರಬೇಕು, ಹೀಗೆ ಇದೆಲ್ಲ ತಿಳ್ಕೊಂಡೆ. ಅಳತೆಯನ್ನು, ಪ್ರತಿಮೆ ಹೀಗಿರಬೇಕು ಎಲ್ಲ ತಿಳ್ಕೊಂಡೆ. ಆದರೆ ಕೆತ್ತಲಿಕ್ಕೆ ಹೋದಾಗ ಬೇರೆಯೇ ಆಗ್ತದಲ್ಲಿ. ಯಾಕಂತ ಹೇಳಿದ್ರೆ ನಾನು ಥಿಯರಿಟಿಕಲ್ಲಾಗಿ ಯಾವ ರೀತಿ ತಿಳ್ಕೊಳ್ತೇನೆ, ಪ್ರಾಕ್ಟಿಕಲ್ಲಾಗಿ ಆ ರೀತಿ ಇರೋಲ್ಲ. ಪ್ರಾಕ್ಟಿಕಲ್ಲಾಗಿ ಬೇರೆಯೇ ನಮಗೆ ಅನುಭವ ಬರ್ತದೆ. ಯಾಕಂದರೆ ಪುಸ್ತಕ ಓದಿದಾಗ ಅಡುಗೆ ಇಷ್ಟೇನಾ ಅಂತ ಕಾಣಿಸ್ತದೆ,
ಇಷ್ಟೇ ಅಡುಗೆಯ ತುಂಬ ಸುಲಭ ಅಡುಗೆಯನ್ನು ಮಾಡುವುದು. ಯಾಕಂತ ಹೇಳಿದ್ರೆ ಪಾತ್ರೆಯನ್ನು ತಗೊಳ್ಳಿ, ಅದಕ್ಕೆ ನೀರನ್ನು ಹಾಕಿ, ಬೇಳೆಯನ್ನು ಹಾಕಿ, ಒಲೆ ಮೇಲೆ ಇಟ್ಬಿಡಿ. ಅಂದರೆ ನೋಡಿ, ಇಷ್ಟ ಆ ಪುಸ್ತಕದಲ್ಲೇ ಹೇಳ್ತಾರೆ. ಇಷ್ಟೇನಾ ಅಂದರೆ ಮಾಡಲಿಕ್ಕೆ ಹೋದಾಗ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಮಾಡಲಿಕ್ಕೆ ಹೋದಾಗ ಅಷ್ಟು ಸುಲಭ ಇಲ್ಲ, ಅಲ್ಲಿ ಬೇರೆಯ ಅನುಭವ, ನಾವು ಕೇಳಿದಷ್ಟು ಸುಲಭ ಇರುವುದಿಲ್ಲ. ಅಲ್ಲಿ ನಾವು ಎಕ್ಸ್ಪರ್ಟ್ ಆಗಬೇಕು ಅಂತ ಹೇಳಿದರೆ ಅದು ದೇವರ ಅನುಗ್ರಹದಿಂದಾಗಿ. ಅಂದರೆ ಒಬ್ಬ ಶಿಲ್ಪಿ ಒಂದು ಶಿಲ್ಪವನ್ನು, ಕೆತ್ತನೆಯನ್ನು ತುಂಬ ಚಂದವಾಗಿ ಕೆತ್ತುತ್ತಾನೆ ಅಂತ ಹೇಳಿದರೆ ಅದು ಕೇವಲ ಅವನ ನಿಪುಣತೆ ಅಲ್ಲ, ಮತ್ತು ಅವನೊಳಗೆ ದೇವರು ಮಾಡಿರುವ ಅನುಗ್ರಹ ಅದು ಸೂಚನೆ. ಅದಕ್ಕೆ ಅಷ್ಟು ಚೆನ್ನಾಗಿ ಕೆತ್ತುತ್ತಾ ಇದ್ದಾನೆ. ಇದೇ ಮೊದಲಾದ ಎಲ್ಲ ಕರಕುಶಲತೆಗಳಿರಬಹುದು, ಬೇರೆ ಯಾವುದೇ ಇರಬಹುದು, ಇವೆಲ್ಲದರ ಹಿಂದೆಯೂ ಕೂಡ ದೇವರಿದ್ದೇ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವೇದಾಹ ಶಾಸ್ತ್ರಾಣಿ, ವೇದಗಳಿರ್ಬೋದು, ನಾನಾ ವಿಧವಾದ ಶಾಸ್ತ್ರಗಳಿರ್ಬೋದು, ಇವುಗಳೆಲ್ಲವೂ ಕೂಡ ದೇವರಿಂದಾಗಿಯೇ ಇಲ್ಲಿ ಇರುವಂಥದ್ದು. ಅಂದರೆ ಇವತ್ತು ವೇದ ಇದೆ, ಶಾಸ್ತ್ರಗಳಿದೆ ದೇವರಿಂದಾಗಿ. ವಿಜ್ಞಾನ ಅಂತ ಹೇಳಿದ್ರಂತೂ ದೇವರನ್ನು ಕಾಣುವಿಕೆ, ದೇವರನ್ನು ಕಂಡಾಗ ನಮಗೆ ಬರುವ ಜ್ಞಾನ, ಅದು ದೇವರಿಂದಲೇ. ಅಂದರೆ ಭಗವಂತನ ಅಪರೋಕ್ಷ ದೇವರನ್ನು ಕಾಣುವುದು ಅವನ ಅನುಗ್ರಹದಿಂದ ಮಾತ್ರ, ನನ್ನ ಪ್ರಯತ್ನದಿಂದಲ್ಲ. ನಾನು ಎಷ್ಟು ಜನ್ಮಗಳ ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಇಚ್ಛಿಸದೆ ಅವನನ್ನು ಕಾಣಲಿಕ್ಕಾಗೋಲ್ಲ, ದೇವರನ್ನು ಕಾಣಲಿಕ್ಕಾಗೋಲ್ಲ. ಇದು ವಿಜ್ಞಾನ. ಇವೆಲ್ಲವೂ ಕೂಡ ಸರ್ವಂ ಜನಾರ್ದನಾಥ್, ಆ ದೇವರಿಂದಲೇ ಇರುವಂಥದ್ದಪ್ಪ. ಧರ್ಮರಾಜನಿಗೆ ಹೇಳ್ತಾ ನೋಡು, ಅದರಿಂದಾಗಿ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡಬೇಕು, ನಾರಾಯಣನ ಆರಾಧನೆಯನ್ನು ಮಾಡಬೇಕು. ಇನ್ನೂ ಏನು ಮಹತ್ವ ಅಂತ ಹೇಳಿದರೆ, ಏಕೋ ವಿಷ್ಣುರು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ನಿಜವಾಗಿಯೂ ಕೂಡ ಏಕೋ ವಿಷ್ಣುರು ಮಹದ್ಭೂತಂ, ಒಬ್ಬನೇ ಭೂತ. ಭೂತ ಅಂತ ಹೇಳಿದ ಕೂಡಲೇ ಇಲ್ಲಿ ಭೂತಿ ಉಳ್ಳವನು ಅಂದರೆ ಮಹಾತ್ಮೆ ಉಳ್ಳವನು. ಭೂತಿ ಅಂದರೆ ಮಹಾತ್ಮೆ, ಐಶ್ವರ್ಯ. ಅಂದರೆ ನಾವು ಈ ಅಣಿಮ, ಗರಿಮ, ಲಗಿಮ ಅಂದರೆ ಸಣ್ಣದಕ್ಕಿಂತ ಸಣ್ಣ ವಸ್ತು, ದೊಡ್ಡದಕ್ಕಿಂತ ದೊಡ್ಡ ವಸ್ತು ಆಗುವುದು, ಹಗುರ ಆಗುವುದು, ಭಾರ ಆಗುವುದು, ಕಾಣದೇ ಇರುವುದು, ಈ ರೀತಿ ಏನೇನೇನೇನು ಪವಾಡ ಅಂತ ಇವತ್ತು ಕೇಳ್ತೇವೆ. ಮಹಿಮೆಗಳು, ಎಲ್ಲ ಮಹಿಮೆಗಳಿಗೆ ಮೂಲವಾಗಿರುವವನೇ ನಾರಾಯಣ. ಅವನ ಅನುಗ್ರಹದಿಂದಾಗಿಯೇ, ಅವನ ಇರುವಿಕೆಯಿಂದಲೇ ಉಳಿದವರು ಏನಾದರೂ ಚೂರು 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 ತೋರಿಸ್ತಾರಷ್ಟೇ. ಅದರಿಂದಾಗಿ ಅವನೇ ಮಹದ್ಭೂತ ಅಂತೇಳಿದರೆ ಮಹಾಮಹಾತ್ಮೆ ಉಳ್ಳವನು ಆ ಭಗವಂತ. ಒಬ್ಬನೇ ವಿಷ್ಣು, ಏಕೋ ವಿಷ್ಣು, ಯಾಕಂದರೆ ಇನ್ನೊಬ್ಬರಿಲ್ಲ ಅಂತ. ಇಂಥ ಮಹಾಮಹಿಮ ಉಳ್ಳವ ಇನ್ನೊಬ್ಬ ಇಲ್ಲವೇ ಇಲ್ಲ, ಇವನೇ ಮಹಾಮಹಿಮ ಉಳ್ಳವ, ಅಂದರೆ ಎರಡನೇ ಅವನೊಬ್ಬ ಇಲ್ಲ. ಪೃಥಕ್ ಭೂತಾನಿ ಅನೇಕಶಃ, ಇನ್ನು ಪೃಥಕ್ ಭೂತ ಅನೇಕಶಃ, ಬಹಳ ಮಂದಿ ಬೇರೆ ಸಣ್ಣ ಪುಟ್ಟ ಜೀವರಾಶಿಗಳಿದ್ದಾರೆ. ಇವರೆಲ್ಲ ಏನು ಅಂತ ಹೇಳಿದರೆ ಭೂತಗಳು ಅಂತ ಹೇಳಿದರೆ ಇರುವಂಥವುಗಳು, ಇವನ ಅನುಗ್ರಹದಿಂದಾಗಿರುವಂಥವುಗಳು, ಇವನ ಇರುವಿಕೆಯಿಂದ ಆಗಿರುವಂಥವುಗಳು. ಉಳಿದವರೆಲ್ಲರೂ ಕೂಡ ಅಂದರೆ ದೇವರ ಇರುವಿಕೆಯಿಂದಾಗಿ ನಮ್ಮ ಇರುವಿಕೆ ಇದೆ. ಅವನಿಲ್ಲ ಅಂತ ಹೇಳಿದರೆ ನಾವಿಲ್ಲ. ಕನ್ನಡಿಯ ಮುಂದೆ ನಿಂತವನು ಎಲ್ಲಿವರೆಗೆ ಇರ್ತಾನೋ, ಕನ್ನಡಿಯ ಒಳಗೆ ಪ್ರತಿಬಿಂಬ ಅಲ್ಲಿವರೆಗೆ ಕಾಣಿಸ್ತಾ ಇರ್ತದೆ, ಇಲ್ದಿದ್ರಿಲ್ಲ. ಅದೇ ರೀತಿ ಉಳಿದವರು ಎಲ್ಲರೂ ಕೂಡ ಅವನನ್ನು ನಂಬಿಕೊಂಡಿರುವವರು, ನೆಚ್ಚಿಕೊಂಡಿರುವಂಥವರು. ಆ ಭಗವಂತ ತ್ರೀನ್ ಲೋಕಾನ್ ವ್ಯಾಪ್ಯ, 3 ಲೋಕವನ್ನು ವ್ಯಾಪಿಸಿಕೊಂಡು ಕೂತಿದ್ದಾನೆ. ಅಣು, ರೇಣು, ತೃಣ, ಕಾಷ್ಟ, ಪ್ರತಿಯೊಂದರ ಒಳಗೂ ದೇವರಿದ್ದಾನೆ. ಅದಕ್ಕೆ ಹೇಳಿದಾಗ ಅವನು ಇಲ್ಲದ ಜಾಗವೇ ಒಂದಿಲ್ಲ. ಇದ್ದು ಏನು ಮಾಡ್ತಾ ಇದ್ದಾನೆ ಅದನ್ನು ಹೇಳ್ತಾರೆ. ಭೂತಾತ್ಮ, ಎಲ್ಲ ಜೀವರಾಶಿಗಳ ಸ್ವಾಮಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ, ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ಸ್ವಾಮಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ ಅಂದರೆ ಪ್ರತಿಯೊಂದು ವಸ್ತುವಿನ ಜವಾಬ್ದಾರಿ ಅವನಿಗೆ ಸಂಬಂಧಪಟ್ಟದ್ದು. ಒಂದು ಸಣ್ಣ ಅಣುವಿನಿಂದ ಹಿಡಿದು, ಇವಾಗ ಒಂದು ಸಣ್ಣ ಅಣು, ಆ್ಯಟಮ್ ಅಂತ ಹೇಳ್ತೇವೆ, ಅದರೊಳಗೆ ಒಂದು ಎಲೆಕ್ಟ್ರಾನ್ ಅಂತ ಹೇಳ್ತೇವೆ, ಇದೂ ಕೂಡ ಅಸ್ತಿತ್ವದಲ್ಲಿದೆ ಅಂತ ಹೇಳಿದರೆ ಇವನಿಂದಾಗಿ, ದೇವರಿಂದಾಗಿ. ಯಾಕಂದರೆ ಅದರೊಳಗೆ ಕೂತಿದ್ದಾನೆ. ಪ್ರತಿಯೊಂದರ ಒಳಗೂ ಕೂಡ ದೇವರು ಕೂತಿರುವುದರಿಂದಾಗಿ ಅದು ಅಸ್ತಿತ್ವದಲ್ಲಿದೆ. ಈ ರೀತಿ ಪ್ರತಿಯೊಂದು ವಸ್ತುವಿನ ಒಳಗೆ ಕೂತ ಸ್ವಾಮಿಯಾಗಿದ್ದಾನೆ ಅವನು. ಅದರ ಒಡೆತನವನ್ನು ತಾನು ಹೊಂದಿದ್ದಾನೆ ಭಗವಂತ. ಅದಕ್ಕೆ ಅವನು ಭೂತಾತ್ಮ. ಇಂಥ ಭಗವಂತ ಎಲ್ಲದರ ಒಳಗೆ ಕೂತು ಅಣು, ರೇಣು, ತೃಣ, ಕಾಷ್ಟದೊಳಗೆ ಕೂತು ಏನು ಮಾಡ್ತಾ ಇದ್ದಾನೆ ಅಂದರೆ ವಿಶ್ವಭುಕ್ ಅಂತ ಹೇಳ್ತಾ ಇದ್ದಾರೆ. ಇಡೀ ಜಗತ್ತನ್ನು ತಾನು ಅನುಭವಿಸ್ತಾ ಇದ್ದಾನೆ. ಅಂದರೆ ಎಲ್ಲವನ್ನು, ವಿಶ್ವ ಅಂದರೆ ಎಲ್ಲವೂ, ಪೂರ್ಣವಾಗಿ ತಾನಿದ್ದುಕೊಂಡು ಎಲ್ಲವನ್ನು ಅನುಭವಿಸ್ತಾ ಇದ್ದಾನೆ. ಇವಾಗ ಇದನ್ನು ಕೇಳುವುದಿರಬಹುದು,
ಇದನ್ನು ನಾವು ಕೇಳ್ತೇವೆ ಅಂತ ಹೇಳಿದರೆ ಇಲ್ಲ, ನಮ್ಮೊಳಗೆ ಕೂತು ದೇವರು ಕೇಳ್ತಾನೆ. ನಿಜವಾಗಲೂ ಹೇಳುವುದಿರ್ಬೋದು, ನಾನು ಹೇಳ್ತೇನೆ, ಅಲ್ಲ ನನ್ನೊಳಗೆ ಕೂತು ದೇವರು ಹೇಳ್ತಾನೆ. ಯಾರು ಏನನ್ನು ತಿಂತಾರೆ, ಇಲ್ಲ ಅವರೊಳಗೆ ಕೂತು ದೇವರು ತಿಂತಾನೆ. ಈ ರೀತಿ ಪ್ರತಿಯೊಬ್ಬರ ಒಳಗೆ ಕೂತು ದೇವರು ಪ್ರತಿಯೊಂದನ್ನು ಮಾಡ್ತಾ ಇದ್ದಾನೆ. ಕಡೆಗೆ ಒಂದು ದಿನ ಇಡೀ ವಿಶ್ವವನ್ನೇ ನುಂಗಿ ಬಿಡುವವನವನೇ ಭಗವಂತನೇ. ಅಂದರೆ ಸೃಷ್ಟಿ ಮಾಡುವವನವನೇ, ಎಲ್ಲ ನೋಡಿಕೊಳ್ಳುವವನವನೇ, ನಾಳೆ ನುಂಗಿ ಬಿಡುವವನವನೇ ಆ ದೇವರೇ. ಅದರಿಂದ ಅದೇ ಅವನ ಮಹತ್ವ. ಇಷ್ಟು ನುಂಗಿಯೂ ಕೂಡ ಅವನು ಮಾತ್ರ ಅವ್ಯಯ. ಅವನು ಏನೂ ಆಗದೇ ಇರ್ತಾನೆ, ಒಂದು ಚೂರು ಯಾವುದೇ ನಾಶಕ್ಕೊಳಗಾಗದೇ ಇರ್ತಾನೆ ದೇವರು. ಇದು ಅವನ ಮಹತ್ವ, ವಿಷ್ಣುವಿನ ಮಹತ್ವ ಅಂತ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ನಾರಾಯಣನ ಮಹತ್ವವನ್ನು ತಿಳಿಸ್ತಾ ಅಂಥ ವಿಷ್ಣುವಿಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು ಅಂತ ತಿಳಿಸ್ತಾರೆ. ಇನ್ನು ಕಡೆಯ 2 ಶ್ಲೋಕಗಳು ಈ ಮಹಾತ್ಮೆಗೆ ಸಂಬಂಧಪಟ್ಟಾಗೆ, ಅದನ್ನು ಮುಂದಿನ ಬಾರಿ ನೋಡೋಣ ಅಂತ ಹೇಳ್ತಾ ಈ ಮಾತುಗಳನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.